Praise the Lord. How are you all? ದೇವರಿಗೆ ಸ್ತೋತ್ರ. ನೀವೆಲ್ಲರೂ ಹೇಗಿದ್ದೀರಾ? Hope everyone is doing good. ನಾವು ನಿರೀಕ್ಷಿಸ್ತೇವೆ ನೀವೆಲ್ಲರೂ ಚೆನ್ನಾಗಿದ್ದೀರಾ ಎಂದು. Praise God, glory be unto his name. ದೇವರ ನಾಮಕ್ಕೆ ಮಹಿಮೆ ಮತ್ತು ಸ್ತೋತ್ರ ಉಂಟಾಗಲಿ. God has been so faithful and he has been so good to all of us. ದೇವರು ನಂಬಿಗಸ್ತನಾಗಿದ್ದನು ಮತ್ತು ನಮ್ಮೆಲ್ಲರಿಗೂ ಒಳ್ಳೆಯವನೇ ಆಗಿದ್ದನು. And even today through this online service we are going to celebrate the victory that God has given to us, and also we are going to give him the worship. ಈ ದಿನದಲ್ಲಿಯೂ ಈ ಆನ್ಲೈನ್ ಆರಾಧನೆ ಮೂಲಕ ದೇವರು ನಮಗೆ ಕೊಟ್ಟಿರುವ ಜಯವನ್ನು ಕೊಂಡಾಡ್ಲಿಕ್ಕಿದ್ದೇವೆ ಮತ್ತು ಆತನನ್ನು ಆರಾಧಿಸಲಿಕ್ಕಿದ್ದೇವೆ. We thank God for his faithfulness. We thank God for his promises. ಆತನ ನಂಬಿಗಸ್ತಿಕೆಗಾಗಿಯೂ ದೇವರ ವಾಗ್ದಾನಗಳಿಗಾಗಿಯೂ ಸ್ತೋತ್ರ. Even as we begin the service, ನಾವು ಆರಾಧನೆಯನ್ನು ಪ್ರಾರಂಭಿಸುವ ಹಾಗೆ shall we all read Psalm 96? ಕೀರ್ತನೆ 96 ನಾವು ಓದೋಣ. Very beautiful psalm. ಸುಂದರವಾದ ಕೀರ್ತನೆ. We are going to read it in a responsive manner. ಉತ್ತರ ಪ್ರತ್ಯುತ್ತರವಾಗಿ ನಾವು ಓದಲಿದ್ದೇವೆ. First verse I will read, and the second verse along with Pastor Dolly all can read. ಮೊದಲನೆಯ ವಚನವನ್ನ ಪಾಸ್ಟರ್ ಅವರು ಓದ್ತಾರೆ, ಎರಡನೇ ವಚನವನ್ನ ನಾನು ಓದುವಾಗ ನನ್ನೊಂದಿಗೆ ನೀವು ಸೇರಿ ಓದಿರಿ. Let's all read it together, right, as in a responsive way. ಉತ್ತರ ಪ್ರತ್ಯುತ್ತರವಾಗಿ ನಾವೆಲ್ಲರೂ ಈ ಕೀರ್ತನೆಯನ್ನು ಓದೋಣ. Psalm 96. ಕೀರ್ತನೆ 96. Oh, sing to the Lord a new song. Sing to the Lord, all the earth. ಯೆಹೋವನಿಗೆ ಹಾಡಿರಿ, ಆತನ ನಾಮವನ್ನು ಕೊಂಡಾಡಿರಿ, ಆತನ ರಕ್ಷಣೆಯನ್ನು ಪ್ರತಿನಿತ್ಯವೂ ಸಾರಿ ಹೇಳಿರಿ. Declare his glory among the nations, his wonders among all peoples. ಯೆಹೋವನು ದೊಡ್ಡವನು, ಬಹಳವಾಗಿ ಸ್ತುತ್ಯನು ಆಗಿದ್ದಾನೆ, ಎಲ್ಲಾ ದೇವರುಗಳಲ್ಲಿ ಆತನೇ ಭಯಂಕರನು. For all the gods of the peoples are idols, but the Lord made the heavens. ಆತನ ಸಾನ್ನಿಧ್ಯದಲ್ಲಿ ಮಾನ ಮಹಿಮೆಗಳು, ಆತನ ಪವಿತ್ರಾಲಯದಲ್ಲಿ ಬಲ ಸೌಂದರ್ಯಗಳು ಇರುತ್ತವೆ. Give to the Lord, O families of the peoples. Give to the Lord glory and strength. ಯೆಹೋವನ ನಾಮಕ್ಕೆ ಯೋಗ್ಯವಾದ ಘನವನ್ನು ಸಲ್ಲಿಸಿರಿ, ಕಾಣಿಕೆಯೊಡನೆ ಆತನ ಅಂಗಳಗಳಿಗೆ ಬನ್ನಿರಿ. Oh, worship the Lord in the beauty of holiness. Tremble before him, all the earth. ಯೆಹೋವನು ರಾಜ್ಯಾಧಿಕಾರವನ್ನು ವಹಿಸಿದ್ದಾನೆ, ಭೂಮಿಯು ಸ್ಥಿರವಾಗಿರುವುದು, ಕದಲುವುದಿಲ್ಲ. ಸರ್ವರಿಗೂ ನ್ಯಾಯಾನುಸಾರವಾಗಿ ತೀರ್ಪು ಕೊಡುವೆನೆಂದು ಜನಾಂಗಗಳಲ್ಲಿ ಪ್ರಸಿದ್ಧಿಪಡಿಸಿರಿ. Let the heavens rejoice and let the earth be glad. Let the sea roar and all its fullness. ಹೊಲಗಳು ಅವುಗಳ ಪೈರುಗಳು ಉಲ್ಲಾಸಿಸಲಿ ಮತ್ತು ವನದ ಎಲ್ಲಾ ಮರಗಳು ಉತ್ಸಾಹ ಧ್ವನಿ ಮಾಡಲಿ. Shall we read the last verse together? 13ನೇ ವಚನವನ್ನ ನಾವೆಲ್ಲರೂ ಒಟ್ಟಾಗಿ ಸೇರಿ ಓದೋಣ. Before the Lord, for he is coming. ಭೂನಿವಾಸಿಗಳಿಗೆ ನ್ಯಾಯ ತೀರಿಸಲಿಕ್ಕೆ ಬರುತ್ತಾನೆ. ಆತನು ಲೋಕಕ್ಕೆ ನೀತಿಗನುಸಾರವಾಗಿಯೂ ಜನಾಂಗಗಳಿಗೆ ಸತ್ಯತೆಯಿಂದಲೂ ನ್ಯಾಯ ತೀರಿಸುವನು. Amen. ಆಮೆನ್. What a beautiful verses. ಎಂತಹ ಸುಂದರವಾದ ವಚನಗಳು. Oh, worship the Lord in the beauty of holiness. Tremble before him, all the earth. ಪರಿಶುದ್ಧತ್ವವೆಂಬ ಭೂಷಣದೊಡನೆ ಯೆಹೋವನಿಗೆ ನಮಸ್ಕರಿಸಿರಿ, ಎಲ್ಲ ಭೂನಿವಾಸಿಗಳೇ ಆತನ ಮುಂದೆ ನಡುಗಿರಿ. Come on, let's pray, and prayerfully let's enter into the time of worship. ಬನ್ನಿ ಪ್ರಾರ್ಥನಾ ಪೂರ್ವಕವಾಗಿ ನಾವು ಆರಾಧನಾ ಸಮಯಕ್ಕೆ ಹೋಗೋಣ. Father God, you are so great and awesome. This morning we want to give you the worship. ತಂದೆಯಾದ ದೇವರೇ, ನೀನು ಮಹತ್ತರನು ಹಾಗೂ ಭಯಂಕರನೂ ಆಗಿದೀಯ. ಈ ಬೆಳಗಿನ ಸಮಯದಲ್ಲಿ ನಾವು ನಿನಗೆ ಆರಾಧನೆಯನ್ನು ಸಲ್ಲಿಸುತ್ತೇವೆ. Without you we can do nothing, Lord. ಸ್ವಾಮಿ, ನಿನ್ನನ್ನು ಬಿಟ್ಟು ನಾವು ಏನನ್ನು ಮಾಡಲಿಕ್ಕಾಗಲ್ಲ. Where we will go if you are not there for us? ದೇವರೇ, ನೀನು ನಮಗಿಲ್ಲದೆ ಹೋದರೆ ನಾವು ಎಲ್ಲಿಗೆ ತಾನೇ ಹೋಗಲು ಸಾಧ್ಯ? We come to you, we run to your presence, oh God. ದೇವರೇ, ನಾವು ನಿನ್ನ ಬಳಿಗೆ ಬರುತ್ತೇವೆ, ನಿನ್ನ ಪ್ರಸನ್ನತೆಯ ಬಳಿಗೆ ಓಡೋಡಿ ಬರುತ್ತೇವಪ್ಪ. Thank you for this day. Thank you for this time of worship. ದೇವರೇ, ಈ ದಿನಕ್ಕಾಗಿ, ಈ ದಿನದ ಆರಾಧನಾ ಸಮಯಕ್ಕಾಗಿ ನಿನಗೆ ವಂದನೆ ಸ್ವಾಮಿ. Even as we partake in the services from different places, bless us together, Lord. ದೇವರೇ, ಬೇರೆ ಬೇರೆ ಸ್ಥಳಗಳಲ್ಲಿ ಇದ್ದುಕೊಂಡು ಈ ಆರಾಧನೆಯಲ್ಲಿ ಪಾಲ್ಗೊಳ್ಳುವಾಗ ನಮ್ಮನ್ನು ನೀನು ಆಶೀರ್ವದಿಸು. In Jesus' name we pray. ಯೇಸುವಿನ ನಾಮದಲ್ಲಿ ನಾವು ಪ್ರಾರ್ಥಿಸುತ್ತೇವೆ. Amen. 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 Come on, people of God, let's join the worship team and worship God. ಬನ್ನಿ ಪ್ರಿಯ ದೇವ ಜನರೇ, ಹಾಡಿನ ತಂಡದವರೊಂದಿಗೆ ಸೇರಿ ನಾವು ದೇವರನ್ನು ಆರಾಧಿಸೋಣ. Hallelujah. 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 ದೇವರನ್ನು ಆರಾಧಿಸುವುದಕ್ಕೆ ನೀವೆಲ್ಲರೂ ಸಿದ್ಧವಾಗಿದ್ದೀರಲ್ವಾ? ಈಗ ಕೆಲವೊಂದು ಹಾಡುಗಳಲ್ಲಿ ದೇವರ ನಾಮವನ್ನು ಮಹಿಮೆ ಪಡಿಸುವಂತವರಾಗೋಣ.
ಏಸಯ್ಯ ನಿನ್ನ ನಾಮನ ಹಾಡುವೆ, ಜೀವದಿನವೆಲ್ಲ ನಿನ್ನ ಪ್ರೀತಿ ಮಾಡುವೆ. ಏಸಯ್ಯ ನಿನ್ನ ನಾಮನ ಹಾಡುವೆ, ಜೀವದಿನವೆಲ್ಲ ನಿನ್ನ ಪ್ರೀತಿ ಮಾಡುವೆ. ಆರಾಧನೆ ಸ್ತುತಿ ಆರಾಧನೆ ಜೀವಂತ್ಯ ದಿನವೆಲ್ಲ, ಆರಾಧನೆ ಸ್ತುತಿ ಆರಾಧನೆ ಜೀವಂತ್ಯ ದಿನವೆಲ್ಲ. ಏಸಯ್ಯ ಜೀವಂತ್ಯ ದಿನವೆಲ್ಲ. ಏಸಯ್ಯ ನಿನ್ನ ನಾಮನ ಹಾಡುವೆ, ಜೀವದಿನವೆಲ್ಲ ನಿನ್ನ ಪ್ರೀತಿ ಮಾಡುವೆ. ಏಸಯ್ಯ ನಿನ್ನ ನಾಮನ ಹಾಡುವೆ, ಜೀವದಿನವೆಲ್ಲ ನಿನ್ನ ಪ್ರೀತಿ ಮಾಡುವೆ. ಕೆಸರಲ್ಲಿ ಬಿದ್ದವನ, ಪಾಪದಲ್ಲಿ ಇದ್ದ ನನ್ನ ಹುಡುಕಿ ಬಂದವನೇ ಏಸಯ್ಯ, ಹುಡುಕಿ ಬಂದವನೇ ಏಸಯ್ಯ, ಹುಡುಕಿ ಬಂದವನೇ. ಕೆಸರಲ್ಲಿ ಬಿದ್ದವನ, ಪಾಪದಲ್ಲಿ ಇದ್ದವನ ಹುಡುಕಿ ಬಂದವನೇ ಏಸಯ್ಯ, ಹುಡುಕಿ ಬಂದವನೇ ಏಸಯ್ಯ, ಹುಡುಕಿ ಬಂದವನೇ. ಓ ಆರಾಧನೆ ಸ್ತುತಿ ಆರಾಧನೆ ಜೀವಂತ್ಯ ದಿನವೆಲ್ಲ, ಆರಾಧನೆ ಸ್ತುತಿ ಆರಾಧನೆ ಜೀವಂತ್ಯ ದಿನವೆಲ್ಲ. ಏಸಯ್ಯ ಜೀವಂತ್ಯ ದಿನವೆಲ್ಲ. ಏಸಯ್ಯ ನಿನ್ನ ನಾಮನ ಹಾಡುವೆ, ಜೀವದಿನವೆಲ್ಲ ನಿನ್ನ ಪ್ರೀತಿ ಮಾಡುವೆ. ಏಸಯ್ಯ ನಿನ್ನ ನಾಮನ ಹಾಡುವೆ, ಜೀವದಿನವೆಲ್ಲ ನಿನ್ನ ಪ್ರೀತಿ ಮಾಡುವೆ. ನನ್ನನ್ನು ರಕ್ಷಿಸಲು ಪ್ರೀತಿಯನ್ನು ತೋರಿಸಲು ಜೀವವ ಕೊಟ್ಟವನೇ ಏಸಯ್ಯ, ಜೀವವ ಕೊಟ್ಟವನೇ ಏಸಯ್ಯ, ಜೀವವ ಕೊಟ್ಟವನೇ. ನನ್ನನ್ನು ರಕ್ಷಿಸಲು ಪ್ರೀತಿಯನ್ನು ತೋರಿಸಲು ಜೀವವ ಕೊಟ್ಟವನೇ ಏಸಯ್ಯ, ಜೀವವ ಕೊಟ್ಟವನೇ ಏಸಯ್ಯ, ಜೀವವ ಕೊಟ್ಟವನೇ. ಆರಾಧನೆ ಸ್ತುತಿ ಆರಾಧನೆ ಜೀವಂತ್ಯ ದಿನವೆಲ್ಲ, ಆರಾಧನೆ ಸ್ತುತಿ ಆರಾಧನೆ ಜೀವಂತ್ಯ ದಿನವೆಲ್ಲ. ಏಸಯ್ಯ ಜೀವಂತ್ಯ ದಿನವೆಲ್ಲ. ಏಸಯ್ಯ ನಿನ್ನ ನಾಮನ ಹಾಡುವೆ, ಜೀವದಿನವೆಲ್ಲ ನಿನ್ನ ಪ್ರೀತಿ ಮಾಡುವೆ. ಏಸಯ್ಯ ನಿನ್ನ ನಾಮನ ಹಾಡುವೆ, ಜೀವದಿನವೆಲ್ಲ ನಿನ್ನ ಪ್ರೀತಿ ಮಾಡುವೆ. ನನ್ನ ಬಲವು ನೀ, ನನ್ನ ಜಯವು ನೀ, ನನ್ನ ಲೋಕವು ನೀ ಏಸಯ್ಯ, ನನ್ನ ಲೋಕವು ನೀ ಏಸಯ್ಯ, ನನ್ನ ಲೋಕವು ನೀ. ನನ್ನ ಬಲವು ನೀ, ನನ್ನ ಜಯವು ನೀ, ನನ್ನ ಲೋಕವು ನೀ ಏಸಯ್ಯ, ನನ್ನ ಲೋಕವು ನೀ. ಏಸಯ್ಯ, ನನ್ನ ಲೋಕವು ನೀ. ಆರಾಧನೆ ಸ್ತುತಿ ಆರಾಧನೆ ಜೀವಂತ್ಯ ದಿನವೆಲ್ಲ, ಆರಾಧನೆ ಸ್ತುತಿ ಆರಾಧನೆ ಜೀವಂತ್ಯ ದಿನವೆಲ್ಲ. ಏಸಯ್ಯ ಜೀವಂತ್ಯ ದಿನ. ಆರಾಧನೆ ಆರಾಧನೆ ಸ್ತುತಿ ಆರಾಧನೆ ಜೀವಂತ್ಯ ದಿನವೆಲ್ಲ, ಆರಾಧನೆ ಸ್ತುತಿ ಆರಾಧನೆ ಜೀವಂತ್ಯ ದಿನವೆಲ್ಲ. ಏಸಯ್ಯ ಜೀವಂತ್ಯ ದಿನವೆಲ್ಲ, ಏಸಯ್ಯ ಜೀವಂತ್ಯ ದಿನವೆಲ್ಲ. ನಿಮಗೆ ಏಸಯ್ಯ ಜೀವಂತ್ಯ ದಿನವೆಲ್ಲ. Hello everyone, welcome you all in the present greatest name of all, name of Jesus. As we gather together, let's worship His name. We come together to worship the name of our Lord and Savior Jesus Christ. Amen. Sing this song and praise His name and just worship His name because He deserves the best. Come, now is the time to worship. Come, now is the time to give your heart.
as you are to worship. Come just as you are before our God. Come. One day every tongue will confess you are God. One day every knee will bow. Still the greatest treasure remains for those who gladly choose you now. One day every tongue will confess you are God. One day every knee will bow. Still the greatest treasure remains for those who gladly choose you now. Come, now is the time to worship. Come, now is the time to give your heart. Oh yeah, come, just as you are to worship. Come, just as you are before your God. Come. One day every tongue will confess you are God. One day every knee will bow. But still the greatest treasure remains for those who gladly choose you now. One day every tongue will confess you are God. One day every knee will bow. Still the greatest treasure remains for those who gladly choose you now. Let's worship His name. Lord, we come together to lift the name of Jesus. Jesus. All the saints and the angels bow before your throne, and all the elders cast the crowns before the Lamb of God and sing. And all the saints and angels bow before your throne, and all the elders cast the crowns before the Lamb of God and sing. 'Cause you're worthy of it all. You're worthy of it all. For from you are all things, through you are all things. You deserve the glory. You're worthy of it all. You're worthy of it all. For from you are all things, and to you are all things. You deserve the glory. You're worthy of it all. You are worthy, you are worthy. The name of Jesus. Worthy of it all. You are worthy of it all. All our praises to you, and to you are all things. You deserve the glory. And I exalt thee, and I exalt thee, and I exalt thee. Oh Lord, Jesus, Jesus, I exalt
Saves and heals. We look upon to your name alone. We worship you, Lord. ಹಾಗೆ ಹೇಳೋಣ. ನಿನ್ನನೆ ಸ್ತುತಿಸುವೆನು, ನಿನ್ನನೆ ಹೊಗಳುವೆನು, ನಿನ್ನನೆ ಸ್ಮರಿಸುವೆನು ನನ್ನೇಸುವೆ. ಹೇಳೋಣ, ನಿನ್ನನೆ ಹೊಗಳುತ್ತೇನೆ ಯೇಸಪ್ಪ, ನಿನ್ನನೆ ಸ್ತುತಿಸುವೆನು, ನಿನ್ನನೆ ಹೊಗಳುವೆನು, ನಿನ್ನನೆ ಸ್ಮರಿಸುವೆನು, ನಿನ್ನನೆ ಸ್ಮರಿಸುವೆನು ನನ್ನೇಸುವೆ ಯೇಸುವೆ. ಕೈಗಳನ್ನೆತ್ತುತ್ತಾ ಮತ್ತೊಂದು ಆವೃತ್ತಿ. ನಿನ್ನನೆ ಸ್ತುತಿಸುವೆನು, ನಿನ್ನನೆ ಹೊಗಳುವೆನು, ನಿನ್ನ ನಾಮವೇ ನಿನ್ನನೆ ಸ್ಮರಿಸುವೆನು ನನ್ನೇಸುವೆ நன்னேசுவே. சொல்ல நம்ம உம்மையே உயர்த்துகிறேன், உம்மை உயர்த்துகிறோம், உம்மை உயர்த்துகிறோம், உம்மையே உயர்த்துகிறோம் என்னேசுவே, என்னேசுவே. உம்மையே உயர்த்துகிறோம், உம்மையே உயர்த்துகிறோம், உம்மையே உயர்த்துகிறோம் இயேசுவே, உம்மையே உயர்த்துகிறோம் இயேசுவே. நின்னನೆ ಸ್ತುತಿಸುವೆನು, ನಿನ್ನನೆ ಸ್ತುತಿಸುವೆನು, ಹೊಗಳುತ್ತೇವೆ ಕರ್ತನೇ, ನಿನ್ನನೆ ಹೊಗಳುವೆನು, ನಿಮಗೆ ವಂದನೆ, ನಿನ್ನನೆ ಸ್ಮರಿಸುವೆನು ಓ ಯೇಸುವೆ. ಉಮ್ಮೈ ಉಯರ್ತುಗಿರೋಮ್, ಉಮ್ಮೈ ಉಯರ್ತುಗಿರೋಮ್, ಉಮ್ಮೈ ಉಯರ್ತುಗಿರೋಮ್ ಯೇಸುವೆ, ಯೇಸುವೆ. உம்மையே உயர்த்துகிறோம் அப்பா, உம் நாமத்தையே தொழுதுகிறோம். நீர் உன்னதர், ನೀರ್ ಪಾತಿರ, ನೀ ಉನ್ನತನಪ್ಪ, ಎಲ್ಲ ಸ್ತುತಿಗೆ ಘನತೆಗೆ ಯೋಗ್ಯನು ನೀನೇ ಅಪ್ಪ. ನಿಮ್ಮನ್ನೇ ಮೇಲಕ್ಕೆ ಎತ್ತುತ್ತೇವೆ ಕರ್ತನೆ, ನಿಮ್ಮ ನಾಮ ಒಂದೇ ಮಹಿಮೆ ಹೊಂದಲಿ ಅಪ್ಪ. We exalt your name, O Father. Your name is above all name, O Lord. We worship you, we worship you. ನೀನೇ ಯೋಗ್ಯನು ಅಪ್ಪ. ನಿಮ್ಮ ನಾಮ ಒಂದೇ ಮಹಿಮೆ ಹೊಂದಲಿ ಕರ್ತನೆ, ನಿಮಗೆ ಮಹಿಮೆ ಸಲ್ಲಿಸುತ್ತೇವೆ ಕರ್ತನೆ. ನಮ್ಮ ಆರಾಧನೆಯನ್ನು ಸ್ವೀಕರಿಸಪ್ಪ, ನಮ್ಮ ಮಧ್ಯದಲ್ಲಿ ವಾಸ ಮಾಡು.
ನಿಮ್ಮ ಪ್ರಸನ್ನತೆಯಿಂದ ನಮ್ಮನ್ನು ತುಂಬಿಸು. ನಿಮ್ಮ ಪ್ರಸನ್ನತೆಯಿಂದ ನಮ್ಮನ್ನು ತುಂಬಿಸಪ್ಪ. ಓ ಯೇಸುವೇ, ನೀ ಒಳ್ಳೆಯವ. ನಿನ್ನನೆ ಸ್ತುತಿಸುವೆನು, ನಿನ್ನನೆ ಹೊಗಳುವೆ, ನಿನ್ನನೆ ಹೊಗಳುವೆನು, ನಿಮ್ಮನೆ ಸ್ಮರಿಸುವೆನು. ಯೇಸುವೇ, உம்மை உயர்த்துகிறோம், உம்மை உயர்த்துகிறோம், உம்மை உயர்த்துகிறோம். இயேசுவே, ಇದು ಮನುಷ್ಯರ ಮಧ್ಯದಿ ವಾಸ ಮಾಡುವವನೇ, ನಮ್ಮ ನಡುವೆಯೂ ವಾಸಿಸಲು ಬಯಸುವ ದೇವರೇ. ಇದು ಮನುಷ್ಯರ ಮಧ್ಯದಿ ವಾಸ ಮಾಡುವವನೇ, ವಾಸ ಮಾಡುವವನೇ, ನಮ್ಮ ನಡುವೆಯೂ ವಸಿಸಲು ಬಯಸುವಾತನೇ, ಬಯಸುವ ದೇವರೇ. ನಿಮಗೆ ಸಿಂಹಾಸನ ಆಗಲು ನಿನ್ನ ಸ್ತುತಿಸುವೆ ಯೇಸುವೇ. ಪರಿಶುದ್ಧ ಅಲಂಕಾರದೊಡನೆ ಯೇಸುವೇ, ನಿಮಗೆ ಸಿಂಹಾಸನ, ನಿಮಗೆ ಸಿಂಹಾಸನ ನಿನ್ನ ಸ್ತುತಿಸುವೆ ಯೇಸುವೇ. ಪರಿಶುದ್ಧ ಅಲಂಕಾರದೊಡನೆ ನಿನ್ನನ್ನೇ ಯೇಸುವೇ. ಕರಗಳನ್ನೆತ್ತುತ್ತ ನಮ್ಮ ಮಧ್ಯದಿ ಸಂಚರಿಸಿರಿ, ನಮ್ಮೊಂದಿಗೆ ವಾಸ ಮಾಡು. ನಮ್ಮ ಮಧ್ಯದಿ ಸಂಚರಿಸಿರಿ, ನಮ್ಮೊಂದಿಗೆ ವಾಸ ಮಾಡು. எங்கள் மத்தியில் உலாவிடும், எங்களோடின்று வாசம் செய்யும். எங்கள் மத்தியில் எங்களோடின்று வாசம் செய்யும். எங்கள் மத்தியில் உலாவிடும், எங்களோடின்று வாசம் செய்யும். ನಮ್ಮ ಮಧ್ಯದಿ ಸಂಚರಿಸಿರಿ, ನಮ್ಮೊಂದಿಗೆ ವಾಸ ಮಾಡು. ನಮ್ಮೊಂದಿಗೆ ವಾಸ ಮಾಡು, ನಮ್ಮೊಂದಿಗೆ ವಾಸ ಮಾಡು.
ಮಧ್ಯದಲ್ಲಿ ನೀವು ಸಂಚರಿಸಯ್ಯ. ನಿಮ್ಮ ಪ್ರಸನ್ನತೆಯಿಂದ ನಮ್ಮನ್ನು ತುಂಬಿಸಪ್ಪ. ನಮ್ಮ ಕುಟುಂಬದಲ್ಲಿ ನೀ ಸಂಚರಿಸಪ್ಪ. ನಮ್ಮ ಒಬ್ಬೊಬ್ಬರ ಮಧ್ಯದಲ್ಲಿ ನೀ ಸಂಚರಿಸು ಕರ್ತನೆ. ನಿಮ್ಮ ಪ್ರಸನ್ನತೆಯಿಂದ ನಮ್ಮನ್ನು ತುಂಬಿಸಯ್ಯ. ನಮ್ಮೊಂದಿಗೆ ವಾಸ ಮಾಡು. ನಮ್ಮ ಮಧ್ಯದಿ ಸಂಚರಿಸಿರಿ. ನಮ್ಮೊಂದಿಗೆ ವಾಸ ಮಾಡು. ನಮ್ಮೊಬ್ಬೊಬ್ಬರ ಜೀವಿತದಲ್ಲಪ್ಪ ನೀನು ವಾಸ ಮಾಡು ಕರ್ತನೆ. ನೀವು ನಮ್ಮನ್ನು ಆಳ್ವಿಕೆ ಮಾಡು ಕರ್ತನೆ. You reign over our lives, oh Father. You be the center, oh Father. ನಮ್ಮ ಕುಟುಂಬದಲ್ಲಿ ನೀನೇ ಅಪ್ಪ. ನಮ್ಮ ಪ್ರಸನ್ನತೆಯಿಂದ ನಮ್ಮ ತುಂಬಿಸು. ಹೃದಯದ ಆಳದಿಂದ ನಾವು ಹೇಳುತ್ತೇವೆ ಕರ್ತನೆ, ನಮ್ಮೊಂದಿಗೆ ನೀವು ವಾಸ ಮಾಡಪ್ಪ. ನಮ್ಮ ಹೃದಯವನ್ನು ತೆರೆದುಕೊಂಡು ನಾವು ಹೇಳುತ್ತೇವೆ ಕರ್ತನೆ, ನಮ್ಮೊಳಗೆ ನೀವು ಸಂಚರಿಸು. Hallelujah, Hosanna. Hallelujah, Hosanna. Hallelujah, Hosanna. Hallelujah, Hosanna. ಕೊನೆಯದಾಗಿ ಕರಗಳನ್ನು ಎತ್ತುತ್ತಾ ಹೇಳೋಣ, ನಿಮಗೆ Hallelujah, Hosanna. Hallelujah, Hosanna. Oh, Hallelujah, Hosanna. Hallelujah, Hosanna. ಈ ಆರಾಧನೆಲ್ಲ ಬಂದ ಎಲ್ಲ ಮಹಿಮೆಯು ಎಲ್ಲ ಘನತೆಗೂ ನೀನೇ ಯೋಗ್ಯನಪ್ಪ. ನಮ್ಮ ಮಧ್ಯದಲ್ಲಿ ನೀವು ವಾಸ ಮಾಡಿಕೊಂಡಿರುವುದಕ್ಕೋಸ್ಕರ ನಿಮಗೆ ವಂದನೆ ಎಂದು ಸಲ್ಲಿಸುತ್ತೇವೆ ಕರ್ತನೆ. ನಮ್ಮನ್ನು ನೀವು ಮುನ್ನಡೆಸು ಕರ್ತನೆ. ನಿಮ್ಮ ಕರದಲ್ಲೇ ನಮ್ಮನ್ನು ಸಮರ್ಪಿಸುತ್ತೇವೆ ಯೇಸುವಿನ ನಾಮದಲ್ಲಿ ತಂದೆ, ಆಮೆನ್. Praise God. Even as we conclude the time of worship, we will intercede for our nation for a couple of minutes together. ದೇವರಿಗೆ ಸ್ತೋತ್ರ. ನಾವು ಆರಾಧನೆ ಸಮಯವನ್ನು ಮುಗಿಸುವುದರ ಜೊತೆಗೆ ಕೆಲವು ಕ್ಷಣಗಳು ನಮ್ಮ ದೇಶಕ್ಕಾಗಿ ಮಧ್ಯಸ್ಥಿಕೆ ಪ್ರಾರ್ಥನೆ ಮಾಡೋಣ. Your prayer will make the difference in our nation. ನಿಮ್ಮ ಪ್ರಾರ್ಥನೆಗಳು ನಮ್ಮ ದೇಶದಲ್ಲಿ ಬದಲಾವಣೆಯನ್ನು ತರುತ್ತೆ. Even few minutes as we pray together with one mind and one accordance, it has such a power to transform the fate of our nation. ಕೆಲವು ನಿಮಿಷಗಳು ನಾವು ಏಕ ಮನಸ್ಸಿನಿಂದಲೂ ಒಮ್ಮನಸ್ಸಿನಿಂದಲೂ ಪ್ರಾರ್ಥನೆ ಮಾಡುವಾಗ ನಮ್ಮ ದೇಶದ ಸ್ಥಿತಿಗತಿಯನ್ನು ಬದಲಾಯಿಸುವಂತದ್ದಾಗಿರುತ್ತೆ. Shall we pray? ನಾವು ಪ್ರಾರ್ಥಿಸೋಣವಾ? Father God, unitedly we pray. We come to the throne of grace. We bow at your feet and we worship you, Lord. ತಂದೆಯೇ, ನಾವು ಒಟ್ಟಾಗಿ ಪ್ರಾರ್ಥಿಸುತ್ತೇವೆ. ನಿನ್ನ ಸಿಂಹಾಸನದ ಅಡಿದಾವರೆಗೆ ಬಂದು ನಿನಗೆ ಶಿರವಾಗಿ ನಮಿಸಿ ನಾವು ಪ್ರಾರ್ಥಿಸ್ತೇವಪ್ಪ. Father, have mercy upon our country, upon our people. This country belongs to you, O God. ದೇವರೇ, ನಮ್ಮ ದೇಶದ ಮೇಲೂ ನಮ್ಮ ಜನರ ಮೇಲೂ ಕನಿಕರವನ್ನ ತೋರು ಸ್ವಾಮಿ. ಈ ದೇಶವು ನಿನಗೆ ಸೇರಿದ್ದು. Lord, you shed your blood. You gave your life for our people in this country. ದೇವರೇ, ಈ ದೇಶದ ಜನರಿಗಾಗಿ, ಈ ದೇಶಕ್ಕಾಗಿ ನೀನು ರಕ್ತವನ್ನ ಸುರಿಸಿದ್ದೀಯ ಸ್ವಾಮಿ. And it's your will that everyone should be saved. And we pray for the salvation of our own brethren, our own people of this great country, Lord. ದೇವರೇ, ಮತ್ತು ನಿನ್ನ ಚಿತ್ತವಾಗಿದೆ ಒಬ್ಬ
ಒಬ್ಬರು ನಾಶವಾಗಬಾರದು ಎಂಬುದಾಗಿ. ಆದುದರಿಂದ ಈ ಭವ್ಯ ದೇಶದ ನಮ್ಮ ಸಹೋದರ ಸಹೋದರಿಯರಿಗಾಗಿ ನಾವು ಪ್ರಾರ್ಥಿಸುತ್ತೇವಪ್ಪ. Lord, let all false things would be crumbled down in our country. Let people of our nation would turn to the living God, the true and the only way of salvation, Jesus Christ. ದೇವರೇ, ನಮ್ಮ ದೇಶದಲ್ಲಿರುವ ಎಲ್ಲ ತಪ್ಪಾದ ಸಂಗತಿಗಳು ನಿನ್ನ ಮುಂದೆ ನಡುಗಲಿ ಮತ್ತು ನಮ್ಮ ದೇಶದಲ್ಲಿರುವ ಜನರು ರಕ್ಷಣೆಗೆ ನೀನೊಬ್ಬನೇ ಕಾರಣನಾಗಿದ್ದೀಯಾ, ಅವರು ನಿನ್ನ ಕಡೆಗೆ ರಕ್ಷಣೆಗೆ ತಿರುಗಲ್ಲ. Pray that the name of Jesus Christ be lifted up in this country, Lord. ನಾವು ಪ್ರಾರ್ಥನೆ ಮಾಡುತ್ತೇವೆ, ಈ ದೇಶದಲ್ಲಿ ಯೇಸು ಕ್ರಿಸ್ತನ ನಾಮವು ಉನ್ನತಿಗೆ ಬರಲಿ. Oh, we pray to you, let your kingdom come. ನಾವು ಪ್ರಾರ್ಥನೆ ಮಾಡುತ್ತೇವೆ, ನಿನ್ನ ರಾಜ್ಯವು ಬರಲಿ. Let your will be done as it is done in heaven. ಪರಲೋಕದಲ್ಲಿ ನಿನ್ನ ಚಿತ್ತ ನೆರವೇರುವ ಪ್ರಕಾರ ಭೂಲೋಕದಲ್ಲಿಯೂ ನಿನ್ನ ಚಿತ್ತ ನೆರವೇರಲಿ. Wash our country with the blood of Jesus. ದೇವರೇ, ನಮ್ಮ ದೇಶವನ್ನು ಕ್ರಿಸ್ತನ ರಕ್ತದಿಂದ ತೊಳೆದು ಬಿಡು. Let this country be blessed by our living God. ಈ ದೇಶವು ನಮ್ಮ ಜೀವ ಸ್ವರೂಪನಾದ ಕರ್ತನಿಂದ ಆಶೀರ್ವದಿಸಲ್ಪಡಲಿ. May the nation of India be protected by our living God, we pray. ನಮ್ಮ ಜೀವ ಸ್ವರೂಪನಾದ ಕರ್ತನಿಂದ ನಮ್ಮ ಇಡೀ ಭಾರತ ದೇಶ ಕಾಪಾಡಲ್ಪಡಲಿ ಎಂದು ನಾವು ಪ್ರಾರ್ಥಿಸುತ್ತೇವೆ. We pray for all those who are infected by the virus. Let them be healed in the mighty name of Jesus. ದೇವರೇ, ವೈರಾಣುವಿನ ಸೋಂಕಿಗೆ ಒಳಗಾಗಿರುವ ನಮ್ಮ ದೇಶದ ಜನರಿಗಾಗಿ ನಾವು ಪ್ರಾರ್ಥಿಸುತ್ತೇವೆ. ಬಲವುಳ್ಳ ಯೇಸು ಕ್ರಿಸ್ತನ ನಾಮದಲ್ಲಿ ಇವರು ಸ್ವಸ್ಥತೆಯನ್ನು ಹೊಂದಿಕೊಳ್ಳಲಿ. Even we pray that the spread of virus be stopped in the name of the Lord. ದೇವರೇ, ಮತ್ತು ನಾವು ಪ್ರಾರ್ಥನೆ ಮಾಡ್ತೇವೆ, ಈ ಸೋಂಕಿನ ಹರಡುವಿಕೆ ಯೇಸುವಿನ ನಾಮದಲ್ಲಿ ನಿಲ್ಲಲ್ಪಡಲಿ. Thank you for hearing our prayers, O God. ದೇವರೇ, ನಮ್ಮ ಪ್ರಾರ್ಥನೆಗಳನ್ನು ಕೇಳಿದಕ್ಕಾಗಿ ನಿನಗೆ ವಂದನೆಗಳು ಸ್ವಾಮಿ. Even as we are going to look to your word, we pray that God would speak to us, minister to us through your precious word. ದೇವರೇ, ಹಾಗೆ ಈ ಸಮಯದಲ್ಲಿ ನಿನ್ನ ವಾಕ್ಯವನ್ನ ನೋಡುವಾಗ ನಿನ್ನ ಅಮೂಲ್ಯವಾದ ವಾಕ್ಯಗಳ ಮೂಲಕವಾಗಿ ನಮ್ಮೊಂದಿಗೆ ನೀನು ಮಾತನಾಡು ಸ್ವಾಮಿ. In Jesus' name we pray. ಯೇಸುವಿನ ನಾಮದಲ್ಲಿ ನಾವು ಪ್ರಾರ್ಥಿಸುತ್ತೇವೆ. Amen. ಆಮೆನ್. Amen. ಆಮೆನ್. Glory be to the name of God. ದೇವರ ನಾಮಕ್ಕೆ ಮಹಿಮೆ ಉಂಟಾಗಲಿ. We are going to look to God's word. ಈಗ ನಾವು ದೇವರ ವಾಕ್ಯವನ್ನ ನೋಡಲಿದ್ದೇವೆ. Every time when we open the word, every time we meditate the word, every time we hear God's word, there is something so special from God to each one of us. ಪ್ರತಿ ಸಾರಿ ನಾವು ವಾಕ್ಯವನ್ನ ತೆರೆಯುವಾಗ, ಪ್ರತಿ ಸಾರಿ ನಾವು ವಾಕ್ಯವನ್ನ ಧ್ಯಾನಿಸುವಾಗ, ಪ್ರತಿ ಸಾರಿ ನಾವು ವಾಕ್ಯವನ್ನ ಕೇಳುವಂತ ಸಮಯದಲ್ಲಿ ದೇವರಿಂದ ವಿಶೇಷವಾದದೊಂದು ನಮಗೆ ಇದ್ದೇ ಇರುತ್ತೆ. Be prepared to receive God's word this morning. ಈ ಬೆಳಗಿನ ಸಮಯದಲ್ಲಿ ದೇವರ ವಾಕ್ಯವನ್ನು ಸ್ವೀಕಾರ ಮಾಡಿಕೊಳ್ಳಲು ನಾವು ಸಿದ್ಧರಾಗಿರೋಣ. May God minister to each one of us through his precious word. ದೇವರು ತನ್ನ ಅಮೂಲ್ಯವಾದ ವಾಕ್ಯಗಳ ಮೂಲಕ ನಮ್ಮ ಒಬ್ಬೊಬ್ಬರಿಗೂ ಸೇವೆ ಮಾಡಲಿ. The title of today's message is ಈ ದಿನದ ಸಂದೇಶದ ಶಿರೋನಾಮೆ Never give up, for nothing is impossible with our God. ಎಂದಿಗೂ ಬಿಟ್ಟು ಕೊಡಬೇಡಿರಿ, ನಮ್ಮ ದೇವರಿಂದ ಅಸಾಧ್ಯವಾದದ್ದು ಒಂದು ಇಲ್ಲ. Never give up, for nothing is impossible with our God. ಎಂದಿಗೂ ಬಿಟ್ಟು ಕೊಡಬೇಡಿರಿ, ನಮ್ಮ ದೇವರಿಂದ ಅಸಾಧ್ಯವಾದದ್ದು ಯಾವುದು ಇಲ್ಲ. விட்டுறாதீங்க, தேவனால் கூடாதது ஒன்றுமில்லை. ಬಿಟ್ಟು ಬಿಡಬೇಡಿರಿ, ದೇವರಿಂದ ಅಸಾಧ್ಯವಾದದ್ದು ಒಂದು ಇಲ್ಲ. Look at Mark chapter 10 verse 27. ಮಾರ್ಕ 10:27 ನೋಡ್ರಿ. Jesus was teaching to his disciples, ಯೇಸು ಸ್ವಾಮಿ ತನ್ನ ಶಿಷ್ಯರುಗಳಿಗೆ ಉಪದೇಶವನ್ನ ಮಾಡುತ್ತಾ ಇದ್ದಾನೆ. and in that context, ಆ ಒಂದು ವಾಕ್ಯ ಭಾಗದಲ್ಲಿ then how it's possible for man to enter into the kingdom of God? ದೇವರ ರಾಜ್ಯಕ್ಕೆ ಮನುಷ್ಯ ಪ್ರವೇಶಿಸಲು ಹೇಗೆ ತಾನೇ ಸಾಧ್ಯ? That was the question in the minds of disciples. ಶಿಷ್ಯರುಗಳ ಮನಸ್ಸಿನಲ್ಲಿ ಇದ್ದಂತಹ ಪ್ರಶ್ನೆ ಇದಾಗಿತ್ತು. At that time Jesus answered to them. ಆ ಸಮಯದಲ್ಲಿ ಯೇಸು ಅವರಿಗೆ ಉತ್ತರವನ್ನ ಕೊಡುತ್ತಾ ಇದ್ದಾನೆ. With men it is impossible, but not with God. ಇದು ಮನುಷ್ಯರಿಗೆ ಅಸಾಧ್ಯ, ದೇವರಿಗೆ ಅಸಾಧ್ಯವಲ್ಲ. For with God all things are possible. ದೇವರಿಗೆ ಎಲ್ಲವೂ ಸಾಧ್ಯವೇ. Look at that phrase. It is a principle of kingdom of God. ನೋಡ್ರಿ ಈ ಸಾಲನ್ನ, ಇದು ದೇವರ ರಾಜ್ಯದ ನಿಯಮವಾಗಿದೆ. So what is the message from the kingdom of God? The things are not possible with men, are possible with God. ದೇವರ ರಾಜ್ಯದ ಸಂದೇಶವೇನು? ಮನುಷ್ಯರಿಂದ ಅಸಾಧ್ಯವಾದದ್ದು ದೇವರಿಂದ ಸಾಧ್ಯ. We can see this truth is revealed throughout the scripture
scripture in the different, the background, the different context. ಈ ಸತ್ಯವನ್ನ ಪೂರ್ತಿ ಸತ್ಯವೇದದಲ್ಲಿ ಬೇರೆ ಬೇರೆ ಹಿನ್ನೆಲೆಯಲ್ಲಿ ಬೇರೆ ಬೇರೆ ಘಟನೆಗಳಲ್ಲಿ ನಾವು ನೋಡಬಹುದು. So I would like to tell each one of you and encourage you through the word of God. Our God is bigger than our problems. ನಿಮ್ಮೊಬ್ಬೊಬ್ಬರಿಗೆ ನಾನು ಹೇಳುತ್ತೇನೆ ಮತ್ತು ದೇವರ ವಾಕ್ಯದಿಂದ ನಾನು ನಿಮ್ಮನ್ನ ಪ್ರೋತ್ಸಾಹ ಪಡಿಸುತ್ತೇನೆ. ಏನಂದ್ರೆ ನಮ್ಮ ಸಮಸ್ಯೆಗಳಿಗಿಂತ ಮಿಗಿಲಾಗಿ ನಮ್ಮ ದೇವರು ದೊಡ್ಡವನಾಗಿದ್ದಾನೆ. Our God is bigger and greater than all of our problems. ನಮ್ಮ ಎಲ್ಲ ಸಮಸ್ಯೆಗಳಿಗಿಂತ ಮಿಗಿಲಾಗಿ ನಮ್ಮ ದೇವರು ಮಹತ್ತರನು ಮತ್ತು ನಮ್ಮ ದೇವರು ದೊಡ್ಡವನು ಆಗಿದ್ದಾನೆ. Whatever your problem may be, my beloved, you just place it one side. However it be, however big it is, you just put it one side. And other side, look at your God. Our God is bigger than all of your problems. ನನ್ನ ಪ್ರಿಯರೇ, ನಿಮ್ಮ ಸಮಸ್ಯೆಗಳು ನಿಮ್ಮ ಭಾರಗಳು ಏನಾಗಿದೆಯೋ ಅವುಗಳನ್ನ ಒಂದು ಕಡೆಗೆ ಇಟ್ಟುಬಿಟ್ಟು ಇನ್ನೊಂದು ಕಡೆಯಲ್ಲಿರುವ ನಿಮ್ಮ ದೇವರನ್ನ ನೋಡ್ರಿ. ಆ ನಿಮ್ಮ ದೇವರು ನಿಮ್ಮ ಎಲ್ಲ ಸಮಸ್ಯೆಗಳಿಗಿಂತಲೂ ದೊಡ್ಡವನಾಗಿದ್ದಾನೆ. You may want to tell me this morning, Pastor, during this pandemic time, my situation got worsened. It has become a problem after problem. It has become a bigger problem. It's okay. Still, your God is bigger and greater than all of your problems. ಈ ಬೆಳಗಿನ ಸಮಯದಲ್ಲಿ ನೀವು ನನ್ನನ್ನು ನೋಡಿ ಹೇಳಬಹುದು, ಪಾಸ್ಟರ್, ಇಂತಹ ಒಂದು ಪಿಡುಗು ನಮ್ಮ ಮಧ್ಯದಲ್ಲಿ ಇರುವಾಗ ನನ್ನ ಸಮಸ್ಯೆ ಮೇಲೆ ಸಮಸ್ಯೆ ಆಗ್ತಾ ಇದೆ ಎಂಬುದಾಗಿ. ಹೌದು, ನಿಮ್ಮ ಸಮಸ್ಯೆ ಎಷ್ಟೇ ಭಾರವಾಗಿರಲಿ ನಿಮ್ಮ ದೇವರು ನಿಮ್ಮ ಸಮಸ್ಯೆಗಿಂತಲೂ ದೊಡ್ಡವನಾಗಿದ್ದಾನೆ. Of course, it's so real. Your problem is so real. Your challenges are so real. Your circumstances that you are going through, it's so tough. It's so real. ಹೌದು, ನಿಮಗಿರುವ ಸಮಸ್ಯೆಗಳು ನಿಜವಾದದ್ದು, ನಿಮಗೆ ಬಂದಿರುವ ಪರಿಸ್ಥಿತಿ ನಿಜವಾದದ್ದು, ನಿಮಗೆ ಬಂದಿರುವಂತಹ ಸವಾಲುಗಳು ಸಹ ಅದು ನಿಜವೇ ಆದದ್ದು. I'm not denying that there is no problem, there is no challenge for you. ನಾನು ನಿಮಗೆ ಯಾವುದೇ ಸಮಸ್ಯೆಗಳಿಲ್ಲ, ಯಾವುದೇ ಸವಾಲುಗಳು ಇಲ್ಲ ಎಂಬುದಾಗಿ ಹೇಳ್ತಾ ಇಲ್ಲ. What I want to tell you based on God's word, our God is greater. Our God is bigger. Our God can handle all the problems because He is bigger and greater than all of our problems. ದೇವರ ವಾಕ್ಯದ ಆಧಾರದಲ್ಲಿ ನಾನು ನಿಮಗೆ ಏನು ಹೇಳ್ತೇನೆ ಅನ್ನೋದಾದ್ರೆ, ನಿಮ್ಮ ಎಲ್ಲಾ ಸಮಸ್ಯೆಗಳಿಗಿಂತ ನಮ್ಮ ದೇವರು ಮಹತ್ತರನಾಗಿದ್ದಾನೆ, ನಮ್ಮ ದೇವರು ದೊಡ್ಡವನಾಗಿದ್ದಾನೆ, ಸಕಲವನ್ನ ಆತನು ನೋಡಿಕೊಳ್ತಾನೆ. Humanly speaking, we may not be able to handle it with our ideas, our wisdom, our capacities, our strength, so on and so forth. But with God, all things are possible. ಮಾನುಷಿಕವಾಗಿ ನಾವು ಮಾತನಾಡುವಾಗ ನಮ್ಮ ಜ್ಞಾನದಿಂದಲೋ ನಮ್ಮ ಉಪಾಯದಿಂದಲೋ ನಮ್ಮ ಸಾಮರ್ಥ್ಯದಿಂದಲೋ ಅದನ್ನ ಮಾಡಲಿಕ್ಕೆ ಆಗಲ್ಲ. ಆದ್ರೆ ಖಂಡಿತವಾಗಿ ದೇವರಿಂದ ಅದು ಸಾಧ್ಯವಾಗಿದೆ. So I would like to invite you all to take off your eyes from your problems and fix your eyes on Jesus, who is capable, who is well capable to handle all the problems. ಆದುದರಿಂದ ನಾನು ನಿಮಗೊಂದನ್ನ ಹೇಳಲು ಬಯಸ್ತೇನೆ, ನಿಮ್ಮ ದೃಷ್ಟಿಯನ್ನ, ನಿಮ್ಮ ನೋಟವನ್ನ ನಿಮ್ಮ ಸಮಸ್ಯೆಗಳ ಮೇಲಿಂದ ತೆಗೆದು ಯೇಸು ಕ್ರಿಸ್ತನಾದ ದೇವರ ಕಡೆಗೆ ಇಡ್ರಿ. ಆತನೇ ಸಕಲ ಸಮಸ್ಯೆಗಳನ್ನ ಕೈಯಲ್ಲಿ ನಿರ್ವಹಿಸಿಕೊಂಡು ಹೋಗ್ತಾನೆ. Sometimes some of you who are hearing this message, you might have faced a kind of failure in your efforts. ಒಂದು ವೇಳೆ ಕೆಲವು ಸಮಯಗಳಲ್ಲಿ ನೀವು ಇದನ್ನ ಕೇಳ್ತಾ ಇರುವಾಗ ನೀವು ಮಾಡುವ ಪ್ರಯತ್ನ, ನೀವು ಮಾಡುವಂತ ಕೆಲಸ ಕಾರ್ಯಗಳಲ್ಲಿ ಸೋಲನ್ನ ನೋಡ್ತಾ ಇರಬಹುದು. You would have experienced a failure. Let it be a failure. ಸೋಲನ್ನ ನೀವು ಎದುರು ನೋಡ್ತಾ ಸೋಲನ್ನ ನೀವು ಅನುಭವಿಸ್ತಾ ಇದ್ದೀರಾ, ಅದು ಸೋಲಾಗಿದೆ. You know one thing, ನಿಮ್ಗೆ ಒಂದು ಗೊತ್ತುಂಟ, being defeated very often is temporary. ಆಗಾಗ ಸೋಲನ್ನ ಅಪ್ಪುತ್ತೇವಲ್ಲ, ಅದು ತಾತ್ಕಾಲಿಕ. But giving up makes it permanent. ಆದ್ರೆ ಬಿಟ್ಟು ಕೊಟ್ಟು ಬಿಡ್ತೇವಲ್ಲ, ಅದು ಶಾಶ್ವತವಾಗಿ. So even the failures are temporary, but giving up, if we give up, that failure will become the permanent. ನಾವು ಕಾಣುವ ಸೋಲುಗಳು ತಾತ್ಕಾಲಿಕವೇ, ಆದರೆ ಬಿಟ್ಟು ಕೊಟ್ಬಿಡ್ತೇವಲ್ಲ, ನನ್ನ ಕೈಯಲ್ಲಿ ಆಗಲ್ಲ ಎಂಬುದಾಗಿ ಅದು ಶಾಶ್ವತವಾಗಿ ಉಳಿದುಕೊಂಡು ಬಿಡುತ್ತೆ. My friend, my brother, my sister, all the challenges, all the problems are temporary. Don't give up. When you give up, you make that
as a permanent failure one. ನನ್ನ ಸಹೋದರರೇ, ನನ್ನ ಸಹೋದರಿಯರೇ ಹಾಗೂ ನನ್ನ ಸ್ನೇಹಿತರೆ, ಸೋಲು ಅನ್ನುವಂಥದ್ದು ಅದು ತಾತ್ಕಾಲಿಕ. ಆದ್ರೆ ನಾವು ಯಾವಾಗ ಅದನ್ನ ಬಿಟ್ಟು ಕೊಟ್ಟು ಬಿಡ್ತೇವೋ ಆಗಲ್ಲ ಎಂಬುದಾಗಿ ಅದು ಶಾಶ್ವತವಾಗಿ ಬಿಡುತ್ತೆ. Come on, let's meditate few portions from the Bible in a different context, in a different situation. God performed a miracle which was not at all possible for any man even to imagine, but God made it possible. ಬನ್ರಿ, ದೇವರ ವಾಕ್ಯದಿಂದ ಕೆಲವು ಹಿನ್ನೆಲೆಗಳಲ್ಲಿ, ಕೆಲವು ಸಂದರ್ಭಗಳಲ್ಲಿ ದೇವರು ಮಾಡಿದ ಅದ್ಭುತಗಳನ್ನ ನಾವು ನೋಡುವ. ಈ ಅದ್ಭುತಗಳು ಮನುಷ್ಯನಿಗೆ ಅಸಾಧ್ಯ, ಆದರೆ ಅದು ದೇವರಿಗೆ ಸಾಧ್ಯವಾಗಿದ್ದು ಅದು ಆತನು ಮಾಡಿದಾನೆ. Firstly, I would like to see Genesis chapter 26. ಮೊದಲನೇದಾಗಿ ಆದಿಕಾಂಡ 26ನೇ ಅಧ್ಯಾಯ. Genesis chapter 26 verse 1. ಆದಿಕಾಂಡ 26ನೇ ಅಧ್ಯಾಯ 1ನೇ ವಚನ. The verse starts like this. ವಚನ ಹೀಗೆ A ಪ್ರಾರಂಭವಾಗುತ್ತೆ. severe famine now struck the land. ಅಬ್ರಹಾಮನ ಕಾಲದಲ್ಲಿ ಮೊದಲನೆಯ ಬರವಲ್ಲದೆ ಇನ್ನೊಂದು ಬರವು ಕಾನಾನ್ ದೇಶಕ್ಕೆ ಬಂತು. A severe famine. ಒಂದು ದೊಡ್ಡ ಬರವು ಬಂದಿತು. So the land was witnessing a severe famine. ಆ ದೇಶದ ಭೂಮಿ ಒಂದು ದೊಡ್ಡ ಕ್ಷಾಮಕ್ಕೆ, ಬರಗಾಲಕ್ಕೆ ಸಾಕ್ಷಿಯಾಗಿದೆ. At that time what happened? ಆ ಸಮಯದಲ್ಲಿ ಏನು ನಡೆಯಿತು? Look at verse 12. 12ನೆಯ ವಚನವನ್ನ ನೀವು ನೋಡ್ರಿ. Genesis 26 verse 12. 26:12 ಆದಿಕಾಂಡ. When Isaac planted his crops that year, that means during the time of famine, ಇಸಾಕನು ಆ ದೇಶದಲ್ಲಿ ಬೀಜವನ್ನು ಬಿತ್ತಿ ಅದೇ ವರ್ಷದಲ್ಲಿ ಅಂತ ಹೇಳುವಾಗ ಕ್ಷಾಮದ ಕಾಲದಲ್ಲಿ he harvested 100 times more grain than he planted. 100ರಷ್ಟು ಬೆಳೆಯನ್ನ ಹೊಂದಿದನು. Why? ಯಾಕೆ? How it was possible? ಹೇಗೆ ಇದು ಸಾಧ್ಯವಾಯಿತು? For the Lord blessed him. ಕರ್ತನು ಆತನನ್ನ I want to ಆಶೀರ್ವದಿಸಿದನು. tell you, my people of God, nothing is impossible for our God. Even in the time of famine, He can make our land fertile. ನನ್ನ ಪ್ರಿಯ ದೇವ ಜನರೇ, ನಾನು ಒಂದನ್ನ ಹೇಳಲಿಕ್ಕೆ ಇಷ್ಟಪಡ್ತೇನೆ. ನಮ್ಮ ದೇವರಿಂದ ಅಸಾಧ್ಯವಾದದ್ದು ಒಂದು ಇಲ್ಲ. ಬರಗಾಲದ ಕಾಲವೋ ಆ ಕಾಲದಲ್ಲಿಯೂ ಭೂಮಿಯು ಫಲಿಸುವ ಹಾಗೆ ದೇವರು ಮಾಡ್ತಾನೆ. Normally and naturally, during the time of famine, people will become poor. ಸ್ವಾಭಾವಿಕವಾಗಿ, ಸಹಜವಾಗಿ ನೋಡುವಾಗ ಕ್ಷಾಮದ ಕಾಲದಲ್ಲಿ ಜನರು ಬಡವರಾಗುತ್ತಾರೆ. But look at here. ಆದ್ರೆ ನೀವಿಲ್ಲಿ ನೋಡ್ರಿ, During the time of famine, ಕ್ಷಾಮದ ಕಾಲದಲ್ಲಿ Isaac was blessed by God. ಇಸಾಕ ದೇವರಿಂದ ಆಶೀರ್ವದಿಸಲ್ಪಟ್ಟನು. And the word of God says, ಮತ್ತು ದೇವರ ವಾಕ್ಯವು ಹೇಳುತ್ತಾ ಇದೆ, Genesis 26 verse 13 says, ಆದಿಕಾಂಡ 26:13 ಹೇಳುತ್ತೆ, Isaac became a rich man and his wealth continued to grow. ಅವನ ಐಶ್ವರ್ಯವು ದಿನೇ ಹೆಚ್ಚಿದ್ದರಿಂದ ಬಹು ಧನವಂತನಾದನು. What is my point here? During the time of famine, God blessed Isaac and he became a rich man. ನಾನು ಹೇಳುತ್ತಿರುವಂತ ಅಂಶ ಏನಂದ್ರೆ, ದೇವರು ಬರಗಾಲದ ವರ್ಷಗಳಲ್ಲಿಯೂ ಇಸಾಕನನ್ನು ಆಶೀರ್ವದಿಸಿದನು. ಅವನು ದಿನದಿಂದ ದಿನಕ್ಕೆ ಧನವಂತನಾದನು. For man's capacity, it is not at all possible. ಮನುಷ್ಯನ ಸಾಮರ್ಥ್ಯದಿಂದ ನೋಡುವಾಗ ಇದು ಆಗದ ಕಾರ್ಯ. Man is not able to do in that way. His ability is limited. ಮನುಷ್ಯ ಈ ರೀತಿಯಲ್ಲಿ ಮಾಡ್ಲಿಕ್ಕಾಗಲ್ಲ, ಯಾಕಂದ್ರೆ ಆತನ ಸಾಮರ್ಥ್ಯ ಮಿತಿಯಲ್ಲಿ ಇದೆ. Even during the time of famine, God can bless you, my brother. God can bless you, my sister. ಬರಗಾಲದ ಸಮಯದಲ್ಲಿಯೂ ಸಹೋದರನೇ ದೇವರು ಆಶೀರ್ವದಿಸುವವನಾಗಿದ್ದಾನೆ, ಸಹೋದರಿಯೇ ದೇವರು ಆಶೀರ್ವದಿಸುವವನಾಗಿದ್ದಾನೆ. So look at your God. He is the God of impossibilities. ನಿಮ್ಮ ದೇವರನ್ನ ನೋಡ್ರಿ, ಆ ನಿಮ್ಮ ದೇವರು ಅಸಾಧ್ಯವಾದುದನ್ನ ಸಾಧ್ಯಗೊಳಿಸುವ ದೇವರು. Don't give up. ಬಿಟ್ಟು ಕೊಡಬೇಡ್ರಿ, Never give up. ಎಂದಿಗೂ ಬಿಟ್ಟು ಕೊಡಬೇಡ್ರಿ. Your God is God of impossibilities and nothing is impossible to him. ನಿಮ್ಮ ದೇವರು ಅಸಾಧ್ಯವಾದವುಗಳನ್ನ ಸಾಧ್ಯ ಮಾಡುವ ದೇವರು, ಆತನಿಂದ ಅಸಾಧ್ಯವಾದದ್ದು ಒಂದು ಇಲ್ಲ. The second thing, another incident in another context. ಎರಡನೇ ಸಂಗತಿ ಅಥವಾ ಎರಡನೇ ಒಂದು ಘಟನೆ, ಎರಡನೆಯ ಹಿನ್ನೆಲೆ ಎಂದು ನೋಡುವಾಗ, Joshua, the next generation leader, was leading the people of Israel
towards the promised land. ಯೆಹೋಶುವ ಮುಂದಿನ ಪೀಳಿಗೆಯ ನಾಯಕ, ಜನರನ್ನ ಕಾನಾನ್ ದೇಶ, ವಾಗ್ದಾನದ ದೇಶಕ್ಕೆ ನಡೆಸ್ತಾ ಇದ್ದಾನೆ. During Moses, his leader's time, there was an incident. They crossed a Red Sea. ಮೋಶೆ ಈತನ ನಾಯಕನಾಗಿದ್ದಾಗ ಒಂದು ಸಂಭವ ನಡೆಯಿತು. ಏನಂದ್ರೆ ಕೆಂಪು ಸಮುದ್ರವನ್ನ ಇವರು ದಾಟಿ ಬಂದರು. He knew what happened in the during that time. What happened to Red Sea? It was divided and people crossed as if they walked in the dry land. ಈತನಿಗೆ ಗೊತ್ತಿತ್ತು ಕೆಂಪು ಸಮುದ್ರದ ಘಟನೆಯಲ್ಲಿ ಏನ್ ನಡೆಯಿತು. ಕೆಂಪು ಸಮುದ್ರ ಇಬ್ಬಾಗವಾಯಿತು, ಒಣನೆಲ ಸೃಷ್ಟಿಯಾಯಿತು, ಜನರು ಒಣನೆಲದಲ್ಲಿ ನಡೆದು ಹೋದ್ರು. It happened during the time of Moses. What about now? ಮೋಶೆಯ ಕಾಲದಲ್ಲಿ ನಡೆಯಿತು, ಆದ್ರೆ ಈಗ ಹೇಗೆ? We also heard so many testimonies during the men and women of God who have walked with God before our the previous generation, men and women of God. They have shared so many testimonies. What about now? ಹಿಂದಿನ ಪೀಳಿಗೆಯಲ್ಲಿದ್ದಂತ ದೇವ ಸೇವಕರುಗಳು, ದೇವ ಸೇವಕಿಯರ ಸಾಕ್ಷಿಗಳನ್ನು ನಾವು ಕೇಳಿದ್ದೇವೆ. ಅವರ ಜೀವಿತ ಕಾಲದಲ್ಲಿ ಅದ್ಭುತಗಳು ನಡೆದಿದೆ. ಆದರೆ ಈ ದಿವಸಗಳಲ್ಲಿ ಏನು? Today, ಈ ದಿನದಲ್ಲಿ Joshua was leading. ಯೆಹೋಶುವ ನಡೆಸುತ್ತಾ ಇದ್ದಾನೆ. There was a Jordan River. ಅಲ್ಲಿ ಯೋರ್ದಾನ್ ಹೊಳೆ ಇದೆ. So what happened here? ಏನು ನಡೆಯುತ್ತಿಲ್ಲಿ? Look at Joshua chapter 3 verse 16. ಯೆಹೋಶುವ 3:16 ನೋಡ್ರಿ. 3:16, Joshua, that the waters which came down from upstream stood still. ಯೆಹೋಶುವ 3:16, ಮೇಲಣಿನಿಂದ ಬರುವ ನೀರು ಬಹುದೂರದಲ್ಲಿದ್ದ ಚಾರೇತಿನ ತನಕ ರಾಶಿಯಾಗಿ ನಿಂತುಕೊಂಡಿತು. Wow, again the miracle is happening because God is the one who does this. ಇಲ್ಲಿ ಮತ್ತೊಮ್ಮೆ ಅದ್ಭುತ ನಡೀತಾ ಇದೆ. ಇದನ್ನ ಸ್ವತಃ ದೇವರೇ ಮಾಡಿದಾನೆ. When Moses was there, they had to cross Red Sea. Red Sea was divided. Now Joshua is there. When they have to cross Jordan, the upstream stood still. ಮೋಶೆಯ ಕಾಲದಲ್ಲಿ ನೋಡುವಾಗ, ಮೋಶೆಯ ಕಾಲದಲ್ಲಿ ಕೆಂಪು ಸಮುದ್ರ ಇಬ್ಬಾಗವಾಗಿ ಹೋಯಿತು. ಇಲ್ಲಿ ಯೆಹೋಶುವನ ಕಾಲ, ಇಲ್ಲಿ ನೋಡುವಾಗ ಯೋರ್ದಾನ್ ಹೊಳೆ ಮೇಲಿನಿಂದ ಬರುವಾಗಲೇ ಅದು ನಿಂತು ಹೋಯಿತು. Look at verse 17. 17ನೇ ವಚನವನ್ನ ನೋಡ್ರಿ. Joshua 3:17. 3:17 ಯೆಹೋಶುವ. Then the priests who bore the ark of the covenant of the Lord stood firm on dry ground in the midst of the Jordan, and all Israel crossed over on dry ground. ಯೆಹೋವನ ಒಡಂಬಡಿಕೆಯ ಮಂಜೂಷವನ್ನು ಹೊತ್ತ ಯಾಜಕರು ಯೋರ್ದಾನಿನ ಮಧ್ಯದಲ್ಲಿ ಒಣ ನೆಲದ ಮೇಲೆ ನಿಂತಿದ್ದರು. ಅಷ್ಟರಲ್ಲಿ ಇಸ್ರಾಯೇಲರೆಲ್ಲರೂ ಒಣ ನೆಲದ ಮೇಲೆ ನಡೆದು ಹೋದರು. God is God of miracles. ದೇವರು ಅದ್ಭುತಗಳ ದೇವರಾಗಿದ್ದಾನೆ. Can any man do this thing? ಯಾವುದಾದ್ರೂ ಮನುಷ್ಯ ಹೀಗೆ ಮಾಡಲು ಸಾಧ್ಯವಾ? Is any man capable for this? ಯಾವುದಾದ್ರೂ ಮನುಷ್ಯನಿಗೆ ಹೀಗೆ ಮಾಡ್ಲಿಕ್ಕೆ ಸಾಮರ್ಥ್ಯವಿದೆಯಾ? We all will say no man can do it. ನಾವೆಲ್ಲರೂ ಹೇಳ್ಬೋದು ಆಗಲ್ಲ, ಯಾವುದೇ ಮನುಷ್ಯನಿಂದಲೂ ಇದು ನಡೆಯಲ್ಲ. So the things that are not possible with men are possible with our God. ಮನುಷ್ಯನಿಂದ ಆಗದ ಕಾರ್ಯ ನಮ್ಮ ದೇವರಿಂದ ಆಗುತ್ತೆ. Even if there is a need for Jordan to be divided, God will do it for you. ಯೋರ್ದಾನ್ ಇಬ್ಬಾಗವಾಗುವುದಕ್ಕೆ ಅಲ್ಲಿ ಅಗತ್ಯತೆ ಇತ್ತು ಎಂಬುದಾಗಿ ಹೇಳುವಾಗ ದೇವರು ನಿಮಗೂ ಸಹ ಅಗತ್ಯತೆಯಲ್ಲಿ ಮಾಡುವವನಾಗಿದ್ದಾನೆ. The third incident in the book of Daniel, ಮೂರನೆಯ ಒಂದು ಸಂಭವ ದಾನಿಯೇಲನ ಪುಸ್ತಕದಲ್ಲಿ. now Daniel was thrown into the den of lions. ದಾನಿಯೇಲನನ್ನ ಸಿಂಹಗಳ ಗವಿಗೆ ಹಾಕಲಾಯಿತು. So just imagine. ಸ್ವಲ್ಪ ಕಲ್ಪನೆ ಮಾಡಿ ನೋಡ್ರಿ. So den of lions, and the prophet of God Daniel was thrown into this by a king. ಸಿಂಹಗಳ ಗವಿ, ಪ್ರವಾದಿಯಾದ ದಾನಿಯೇಲನನ್ನು ಅರಸನು ಗವಿಯ ಒಳಗಡೆ ಎಸೆದು ಬಿಟ್ಟಿದ್ದಾನೆ. It was so impossible situation for Daniel to escape from the lion's mouth. ಸಿಂಹಗಳ ಬಾಯಿಂದ ತಪ್ಪಿಸಿಕೊಳ್ಳಲಿಕ್ಕೆ ದಾನಿಯೇಲನಿಗೆ ಇದು ಅಸಾಧ್ಯವಾದ ಒಂದು ಕಾರ್ಯ. So king passed the decree, and the prophet of God was thrown into the den. ಅರಸನು ರಾಜಾಜ್ಞೆಯನ್ನ ಹೊರಡಿಸಿದನು, ಪ್ರವಾದಿಯನ್ನ ತೆಗೆದು ಸಿಂಹಗಳ ಗವಿಗೆ ಹಾಕಲಾಯಿತು.
king could not sleep peacefully on that night. ಆ ರಾತ್ರಿ ನೋಡುವಾಗ ಅರಸನು ಸಮಾಧಾನದಿಂದ ನಿದ್ರೆ ಮಾಡ್ಲಿಕ್ಕಾಗ್ಲಿಲ್ಲ. I believe Daniel would have enjoyed the peaceful sleep on that night. ನಾನು ನಂಬ್ತೇನೆ ಆ ರಾತ್ರಿಯಲ್ಲೋ ದಾನಿಯೇಲನು ಸುಖಕರವಾದ ನಿದ್ರೆಯನ್ನ ಮಾಡ್ತಾ ಇದ್ದ. Maybe the tummy of a lion was his pillow. ಒಂದು ವೇಳೆ ಆ ಸಿಂಹದ ಹೊಟ್ಟೆಯೇ ಆತನಿಗೆ ತಲೆ ದಿಂಬಾಗಿತ್ತು ಏನೋ. Maybe during the cold night, the warmth of the lions were, just increasing the comfort for Daniel to sleep well. ಆ ಚಳಿಯ ವಾತಾವರಣದಲ್ಲೂ ಸಿಂಹಗಳ ಮುಂದೆ ಬರುವಂತಹ ಉಸಿರು ಆ ದಾನಿಯೇಲನು ಆರಾಮವಾಗಿ ನಿದ್ರಿಸುವುದಕ್ಕೆ ಸಹಾಯ ಮಾಡಿತೇನೋ. King got up so early in the morning. ಅರಸನು ಬೆಳ್ಳಗೆ ಆತನೆದ್ದನು. Look at Daniel chapter 6 verse 20. ದಾನಿಯೇಲ 6:20 ನೀವು ನೋಡ್ರಿ. He called out in anguish, Daniel, servant of the living God, was your God whom you serve so faithfully able to rescue you from the lions? ದಾನಿಯೇಲನಿದ್ದ ಗವಿಯ ಸಮೀಪಕ್ಕೆ ಬಂದು ಅವನು ದುಃಖದ ಧ್ವನಿಯಿಂದ ದಾನಿಯೇಲನನ್ನು ಕೂಗಿ, ದಾನಿಯೇಲನೇ, ಜೀವ ಸ್ವರೂಪನಾದ ದೇವರ ಸೇವಕನೇ, ನೀನು ನಿತ್ಯವೂ ಭಜಿಸುವ ದೇವರು ನಿನ್ನ ಸಿಂಹಗಳಿಂದ ಉದ್ಧರಿಸಲು ಶಕ್ತನಾದನೋ. Heathen king asked this question, was your God able to rescue you from the lions? ಅನ್ಯ ಅರಸನು ಕೇಳ್ತಾ ಇದ್ದಾನೆ, ನೀನು ಸೇವಿಸುವ ಜೀವ ಸ್ವರೂಪನಾದ ದೇವರು ಈ ಸಿಂಹಗಳ ಬಾಯಿಂದ ನಿನ್ನನ್ನು ಉದ್ಧರಿಸಲು ಶಕ್ತನಾದನೋ. Look at the answer from Daniel verse 22. 22ನೇ ವಚನದಲ್ಲಿ ದಾನಿಯೇಲನಿಂದ ಬರುವಂತ ಉತ್ತರವನ್ನ ನೋಡ್ರಿ. My God sent his angel to shut up the mouth of lions. ನನ್ನ ದೇವರು ತನ್ನ ದೂತನನ್ನು ಕಳುಹಿಸಿ ಸಿಂಹಗಳ ಬಾಯಿಗಳನ್ನು ಬಂಧಿಸಿದನು. Wow. God sent his angel and shut the mouths of lions. ದೇವರು ತನ್ನ ದೂತನನ್ನ ಕಳುಹಿಸಿ ಸಿಂಹಗಳ ಬಾಯಿಗಳನ್ನು ಬಂಧಿಸಿದನು. Praise God. ದೇವರಿಗೆ ಸ್ತೋತ್ರ. So may not be a literal lion you are facing right now, but your situation, your circumstances, the people who do politics around you, they may look like the lions. ಒಂದು ವೇಳೆ ನೀವು ಅಕ್ಷರಂ ನಿಜವಾಗಿಯೂ ಸಿಂಹಗಳ ಮಧ್ಯದಲ್ಲಿ ಸಿಂಹಗಳ ಗವಿಯಲ್ಲಿ ಇಲ್ಲದೆ ಇರಬಹುದು, ಆದ್ರೆ ನಿಮಗಿರುವಂತಹ ಸಮಸ್ಯೆ, ಹೋರಾಟ, ನಿಮ್ಮ ಸುತ್ತಮುತ್ತಲಿರುವ ಜನರು ನಿಮ್ಮ ಮೇಲೆ ಮಾಡ್ತಾ ಇರುವಂತಹ ರಾಜಕೀಯ ಹಾಗಾಗಿರಬಹುದು. They may try to pull your leg. ಅವರುಗಳು ನಿಮ್ಮ ಕಾಲನ್ನ ಎಳೆಯಲಿಕ್ಕೆ They may ಪ್ರಯತ್ನಿಸುತ್ತಿರಬಹುದು. try to snatch the things from you. ಅವರು ನಿಮ್ಮ ಬಳಿಯಲ್ಲಿರುವಂತಹ ಸಂಗತಿಗಳನ್ನ ಕಸಿದುಕೊಳ್ತಾ ಇರಬಹುದು. Believe that God can send his angel and shut the mouths of lions. The same God can shut and bind all the activities of the people around you. ನಂಬಿರಿ, ಸಿಂಹಗಳ ಬಾಯಿಗಳನ್ನ ತನ್ನ ದೂತನನ್ನು ಕಳುಹಿಸಿ ಬಂಧಿಸಿದ ದೇವರು ನಿಮ್ಮ ಸುತ್ತಮುತ್ತಲು ನಡೆಯುತ್ತಿರುವಂತ ಕಾರ್ಯಗಳನ್ನ, ಸಂಗತಿಗಳನ್ನ ಆತನು ಬಂಧಿಸಿ ಕಟ್ಟಿ ಹಾಕುವವನಾಗಿದ್ದಾನೆ. Never give up. ಎಂದಿಗೂ ಬಿಟ್ಟು ಕೊಡಬೇಡ್ರಿ. Don't look at the people who do politics against you. ನಿಮ್ಮ ವಿರೋಧವಾಗಿ ರಾಜಕೀಯ ಮಾಡುವಂತ ಜನರನ್ನ ನೀವು ನೋಡಬೇಡ್ರಿ. Your God is bigger and greater than those people. ಆ ಜನರಿಗಿಂತಲೂ ನಿಮ್ಮ ದೇವರು ಮಹತ್ತರನು ಮತ್ತು ದೊಡ್ಡವನು ಆಗಿದ್ದಾನೆ. Just believe in him. He can send the angels as he sent the angel to shut the mouth of lions during the time of Daniel. ಆತನನ್ನ ನೀವು ನಂಬಿರಿ ಸಾಕು. ದಾನಿಯೇಲನಿಗೋಸ್ಕರ ಸಿಂಹಗಳ ಬಾಯಿನ ಕಟ್ಟಿ ಹಾಕುವುದಕ್ಕೆ ದೂತನನ್ನು ಕಳುಹಿಸಿದ ದೇವರು ನಿಮಗೂ ದೂತನನ್ನು ಕಳುಹಿಸಿ ಸಂಗತಿಗಳನ್ನ ಕಟ್ಟಿ ಹಾಕ್ತಾನೆ. Fourthly, another background in another context. ನಾಲ್ಕನೆಯದಾಗಿ ಇನ್ನೊಂದು ಭಾಗದಲ್ಲಿ ಇನ್ನೊಂದು ಹಿನ್ನೆಲೆಯಲ್ಲಿ ನೋಡುವಾಗ, Right, you remember about Lazarus. ಲಾಜರನ ಬಗ್ಗೆ ನೀವು ನೆನಪಿಗೆ ತಂದುಕೊಳ್ಳಬಹುದು. He died and he was buried. ಆತನು ಸತ್ತನು ಮತ್ತು ಸಮಾಧಿ 4 ಮಾಡಲ್ಪಟ್ಟನು. days have gone by. 4 ದಿವಸಗಳಾಯಿತು. Jesus was coming to his house. ಯೇಸು ಆತನ ಮನೆಗೆ ಬರುತ್ತಾ ಇದ್ದಾನೆ. And his sisters were crying and they were telling several things. ಆತನ ಸಹೋದರಿಯರು ಕಣ್ಣೀರಿಡುತ್ತಾ ಇದ್ದಾರೆ, ಅನೇಕ ವಿಷಯಗಳನ್ನ ಹೇಳ್ತಾ ಇದ್ದಾರೆ. But look at Jesus told her, John chapter 11 verse 40. ಯೋಹಾನ 11:40 ನೀವು ಇದನ್ನ ನೋಡ್ರಿ. John 11:40. Did I not say to you that if you would believe, you would see the glory of God? ನೀನು ನಂಬಿದರೆ ದೇವರ ಮಹಿಮೆಯನ್ನು ಕಾಣುವಿ. If you believe, you shall see the glory of God. ನೀನು ನಂಬುವುದಾದ್ರೆ ದೇವರ ಮಹಿಮೆಯನ್ನು ಕಾಣುವಿ. What was the circumstances? ಅಲ್ಲಿ ಇದ್ದಂತ ಪರಿಸ್ಥಿತಿ ಏನು?
died and buried. 4 days have gone by. At that time, Jesus was speaking these verses. ಸತ್ತು ಸಮಾಧಿ ಮಾಡಲ್ಪಟ್ಟು 4 ದಿವಸಗಳಾಗಿದೆ. ಆ ಸಮಯದಲ್ಲಿ ಯೇಸು ಈ ಮಾತುಗಳನ್ನು ಹೇಳುತ್ತಾ ಇದ್ದಾನೆ. Just imagine our own things. No, the things that are concerning to our own lives. Maybe a kind of a dead situation, buried situation. That's it. We may think that it's gone. It's just like that. It's gone. ಒಂದು ವೇಳೆ ಯೋಚಿಸಿ ನೋಡ್ರಿ, ನಿಮ್ಮ ಜೀವಿತಕ್ಕೆ ಸಂಬಂಧಪಟ್ಟಂತ ಸಂಗತಿಗಳು ಸತ್ತು ಹೋಗಿರುವ ಹಾಗಿದೆಯಾ? ಸಮಾಧಿ ಮಾಡಲ್ಪಟ್ಟು ಎಲ್ಲವೂ ಮುಗಿತು, ಇನ್ನು ಏನು ಇಲ್ಲವೇ ಇಲ್ಲ ಎಂಬುದಾಗಿದೆಯಾ? But we all know what happened there. Jesus resurrected Lazarus. ಆದ್ರೆ ನಮ್ಮೆಲ್ಲರಿಗೂ ಗೊತ್ತು ಅಲ್ಲಿ ಏನಾಯಿತು ಅಂದ್ರೆ, ಯೇಸು ಕ್ರಿಸ್ತನು ಲಾಜರನನ್ನು ಜೀವದಿಂದ ಎಬ್ಬಿಸಿದನು. He brought him back into life. ಆತನು ಲಾಜರನಿಗೆ ಪುನಃ ಜೀವವನ್ನ ಕೊಟ್ಟು ತಂದನು. It's highly impossible for any man to do that. ನೋಡುವಾಗ ಯಾವುದೇ ಮನುಷ್ಯನು ಹೀಗೆ ಮಾಡ್ಲಿಕ್ಕೆ ಅಸಾಧ್ಯವಾದ But ಕಾರ್ಯ. it is possible with our God whom we serve, whom we believe. ಆದ್ರೆ ನಾವು ನಂಬುವ, ನಾವು ಸೇವಿಸುವ ನಮ್ಮ ದೇವರಿಂದ ಇದು ಸಾಧ್ಯ. Even what you think like dead things in your life or the buried things in my life, whatever it is, God can bring it back to life. ನಿಮ್ಮ ಜೀವಿತಗಳಲ್ಲಿ ಯಾವ ಯಾವ ಸಂಗತಿಗಳು ಸತ್ತು ಹೋಗಿದೆಯೋ, ಸಮಾಧಿ ಮಾಡಲಾಗಿದೆಯೋ, ಆ ಸಂಗತಿಗಳಿಗೂ ದೇವರು ಜೀವವನ್ನ ಕೊಡಲು ಸಾಧ್ಯ. He can resurrect it back. ಆತನು ಪುನಃ ಅವುಗಳು ಜೀವದಿಂದ ಏಳುವ ಹಾಗೆ ಮಾಡ್ತಾನೆ. What I would like to tell you, just believe, you shall see the glory of God. ನಾನು ಏನ್ ಹೇಳಲಿಕ್ಕೆ ಇಷ್ಟಪಡ್ತೇನೆ ಅನ್ನೋದಾದ್ರೆ, ಬರೀ ನೀವು ನಂಬಿರಿ, ನೀವು ದೇವರ ಮಹಿಮೆಯನ್ನು Don't ಕಾಣುವಿರಿ. ever give up by looking at your circumstances and looking at the human capabilities. ನಿಮ್ಮ ಸಂದರ್ಭ, ನಿಮ್ಮ ಪರಿಸ್ಥಿತಿ, ಮನುಷ್ಯನ ಸಾಮರ್ಥ್ಯವನ್ನ ನೋಡಿ ನೀವು ಎಂದಿಗೂ ಬಿಟ್ಟು ಕೊಡಲಿಕ್ಕೆ ಹೋಗಬೇಡ್ರಿ. Just believe. ಬರೀ ನಂಬಿರಿ Just ಸಾಕು. believe. ನಂಬಿರಿ ಸಾಕು. You shall see the glory of God. ನೀವು ದೇವರ ಮಹಿಮೆಯನ್ನ ಕಾಣುವಿರಿ. Today you may want to tell, I'm not going to look at my circumstances, I'm not going to look at the buried, dead and buried situations, but I'm going to look at the one who can resurrect back anyone from the dead. ಈ ದಿನದಲ್ಲಿ ನೀವು ಹೇಳ್ರಿ, ನಾನು ಸಮಸ್ಯೆಗಳನ್ನ, ಪರಿಸ್ಥಿತಿಗಳನ್ನ ನೋಡಲ್ಲ, ಸತ್ತಿರುವ ಕಾರ್ಯಗಳನ್ನು ನೋಡಲ್ಲ, ಸಮಾಧಿ ಮಾಡಲ್ಪಟ್ಟಂತ ಕಾರ್ಯಗಳನ್ನ ನಾನು ನೋಡಲ್ಲ, ಬದಲಾಗಿ ನನ್ನ ದೇವರನ್ನ ನಾನು ನೋಡ್ತೇನೆ. Fifthly and lastly, I just would like to bring another incident before you. ಐದನೇದಾಗಿ ಹಾಗೂ ಕಡೆಯದಾಗಿ ಮತ್ತೊಂದು ಘಟನೆಯನ್ನ ನಿಮ್ಮ ಮುಂದೆ ನಾನು ತರ್ತೇನೆ. You know, 5 loaves and 2 fish were multiplied like anything in the wilderness. ನಿಮಗೆ ಗೊತ್ತುಂಟು, 5 ರೊಟ್ಟಿ 2 ಮೀನು ಅಡವಿಯಲ್ಲಿ ಆಶೀರ್ವದಿಸಲ್ಪಟ್ಟು ಸಾವಿರಾರು ಜನರಿಗೆ ಅದು ಪೋಷಿಸಲ್ಪಟ್ಟಿತು. Right? John chapter 6. John chapter 6. ಯೋಹಾನ 6ನೇ ಅಧ್ಯಾಯ Verse 9. 9ನೇ ವಚನ. There's a young boy here with 5 barley loaves and 2 fish, but what good is that with this huge crowd? ಇಲ್ಲಿ ಇರುವ ಒಬ್ಬ ಹುಡುಗನ ಬಳಿಯಲ್ಲಿ 5 ಜವೆ ಗೋಧಿಯ ರೊಟ್ಟಿಗಳು 2 ಮೀನುಗಳು ಅವೇ, ಆದರೆ ಇಷ್ಟು ಜನರಿಗೆ ಅವು ಯಾತಕ್ಕಾದವು. Look at that. There was a statistics available with the disciples right there. ನೋಡ್ರಿ, ಅಲ್ಲಿ ಇರುವಂತ ಶಿಷ್ಯರುಗಳು ಅಂಕಿ ಅಂಶವನ್ನ, ಪರಿಸ್ಥಿತಿಯನ್ನ ಹೇಳ್ತಾ ಇದ್ದಾರೆ. They knew who is that boy who was having this 5 loaves of bread and 2 fish. ಅವರಿಗೆ ಗೊತ್ತಿತ್ತು ಆ ಹುಡುಗನ ಬಳಿಯಲ್ಲಿ ಇರುವಂತ 5 ರೊಟ್ಟಿ 2 ಮೀನುಗಳು ಯಾತಕ್ಕಾಗ್ತವೆ. But the question, ಆದ್ರೆ ಪ್ರಶ್ನೆ, what good is that with this huge crowd? ಇಂಥ ಇಷ್ಟು ಜನ ಸಮೂಹಕ್ಕೆ, ಈ ಜನರಿಗೆ ಅವು ಯಾತಕ್ಕಾಗುತ್ತವೆ? You have very little, but how it is possible to meet all my need? ನಿಮ್ಮಲ್ಲಿರುವುದು ಸ್ವಲ್ಪವೇ, ಆದ್ರೆ ನನ್ನ ಎಲ್ಲ ಅಗತ್ಯತೆಗಳನ್ನು ಸಂಧಿಸಿಕೊಳ್ಳಲು ಇದರಿಂದ ಹೇಗೆ ತಾನೇ ಸಾಧ್ಯ? Look at verse 11 of John chapter 6. ಯೋಹಾನ 6:11 ನೋಡ್ರಿ. Jesus took the loaves, gave thanks to God, and distributed them to the people. Afterward, he did the same with the fish, and they all ate as much as they wanted and satisfied. ತರುವಾಯ ಯೇಸು ಆ ರೊಟ್ಟಿಗಳನ್ನು ತೆಗೆದುಕೊಂಡು ದೇವರ ಸ್ತೋತ್ರ ಮಾಡಿ ಕೂತುಕೊಂಡವರಿಗೆ ಹಂಚಿಕೊಟ್ಟನು. ಅದರಂತೆ ಮೀನುಗಳಲ್ಲಿಯೂ ಅವರಿಗೆ ಬೇಕಾದಷ್ಟು ಹಂಚಿಕೊಟ್ಟನು. Oh, the same Jesus Christ
is the same yesterday, today, and forever. ಇದೇ ಯೇಸು ಕ್ರಿಸ್ತನು ನಿನ್ನೆ ಇವತ್ತು ಎಂದಿಗೂ ನಿರಂತರವೂ ಹಾಗೆಯೇ ಇರುವವನಾಗಿದ್ದಾನೆ. If that Jesus could multiply that 5 loaves and 2 fish in the wilderness about 2020 years back, he is the same today. He can multiply whatever you have in your hand. 2020 ವರ್ಷಗಳ ಹಿಂದೆ ಒಂದು ಅಡವಿಯಲ್ಲಿ 5 ರೊಟ್ಟಿ 2 ಮೀನುಗಳನ್ನ ಹೆಚ್ಚು ಮಾಡಿ ಅಷ್ಟು ಜನರಿಗೆ ಪೋಷಿಸಿದನು ಅನ್ನುವುದಾದ್ರೆ, ಈ ದಿವಸಗಳಲ್ಲಿ ನಿಮ್ಮ ಕೈಯಲ್ಲಿರುವಂತಹ ಅಲ್ಪ ಸ್ವಲ್ಪವನ್ನೇ ಆತನು ಹೆಚ್ಚು ಪಡಿಸುವವನಾಗಿದ್ದಾನೆ. Just tell him with the right attitude, Lord, I hand over everything into your hands. Lord, you bless and multiply it for me. ಸರಿಯಾದ ಮನೋಭಾವದೊಂದಿಗೆ ದೇವರನ್ನು ನೋಡಿ ಹೇಳ್ರಿ, ದೇವರೇ ನನ್ನ ಕೈಯಲ್ಲಿರುವುದನ್ನ ನಿನಗೆ ಕೈ ಕೊಟ್ಟು ಬಿಡ್ತೇನೆ, ಇದನ್ನ ನೀನು ಆಶೀರ್ವದಿಸಿ ಹೆಚ್ಚಳ ಪಡಿಸು. Nothing is impossible with him. ಆತನಿಂದ ಅಸಾಧ್ಯವಾದದ್ದು ಒಂದು ಇಲ್ಲ. Nothing is impossible. ಯಾವುದು ಸಹ ಅಸಾಧ್ಯವಲ್ಲ. Jeremiah chapter 32 verse 27. ಯೆರೆಮೀಯ 22:27 God himself asks his people with this question. ದೇವರು ಈ ಒಂದು ಪ್ರಶ್ನೆಯೊಂದಿಗೆ ತನ್ನ ಜನರನ್ನ ಕೇಳ್ತಾ ಇದ್ದಾನೆ. Behold, I am the Lord, the God of all flesh. Is there anything too hard for me? ಈಗೋ ನಾನು ಯೆಹೋವನು, ಎಲ್ಲ ಮನುಷ್ಯರಿಗೂ ನಾನು ದೇವರಾಗಿದ್ದಾನೆ, ನನ್ನಿಂದ ಅಸಾಧ್ಯವಾದದುಂಟೋ? Just imagine God is asking us the same question. Behold, look at me. Is there anything too hard for me? ಊಹಿಸಿಕೊಳ್ಳ್ರಿ, ದೇವರು ನಮ್ಮನ್ನ ನೋಡಿ ಪ್ರಶ್ನೆ ಕೇಳ್ತಾ ಇದ್ದಾನೆ. ಈಗೋ ಇಲ್ಲಿ ನೋಡು, ನನ್ನಿಂದ ಅಸಾಧ್ಯವಾದದುಂಟೋ? I am the Lord, the God of all flesh. Is there anything too hard for me? ಎಲ್ಲ ನರಪ್ರಾಣಿಗಳಿಗೂ ಮನುಷ್ಯರಿಗೂ ನಾನು ದೇವರಾಗಿದ್ದೇನೆ, ನನ್ನಿಂದ ಅಸಾಧ್ಯವಾದದುಂಟೋ? What would you say, my beloved? ನನ್ನ ಪ್ರಿಯರೇ, ನೀವೇನ್ ಹೇಳುವಿರಿ? Right, I just want you to look at one more verse from Jeremiah 32 verse 17. ಯೆರೆಮೀಯ 32:17 ಇನ್ನೊಂದು ವಾಕ್ಯವನ್ನ ನೀವು ನೋಡ್ರಿ. Beautifully it is described. Oh Lord God, behold, you have made the heavens and the earth by your great power and outstretched arm. There is nothing too hard for you. ಎಲ್ಲೇ ಕರ್ತನಾದ ಯೆಹೋವನೇ, ಆಹಾ, ನೀನು ಭುಜವನ್ನೆತ್ತಿ ನಿನ್ನ ಮಹಾಶಕ್ತಿಯಿಂದ ಭೂಮಿ ಆಕಾಶಗಳನ್ನು ಸೃಷ್ಟಿಸಿದ್ದಿ, ಯಾವ ಕಾರ್ಯವು ನಿನಗೆ ಅಸಾಧ್ಯವಲ್ಲ. Come on, let's all say to God, there is nothing too hard for you, O God. ಬನ್ನಿ ನಾವೆಲ್ಲರೂ ಒಟ್ಟಾಗಿ ಸೇರಿ ದೇವರನ್ನು ನೋಡಿ ಹೇಳೋಣ, ದೇವರೇ, ನಿನ್ನಿಂದ ಅಸಾಧ್ಯವಾದದ್ದು ಒಂದು ಇಲ್ಲ. It may not be possible for me. ನನ್ನಿಂದ ಆಗದಿರಬಹುದು. Humanly speaking, with the human capacities, no man can do it. But my God, you can do it. ಮನುಷ್ಯರಿಂದ ಮನುಷ್ಯರ ಸಾಮರ್ಥ್ಯ ಎಂಬುದಾಗಿ ನೋಡುವಾಗ ನನಗೆ ಅಂತ ಅವರು ಮಾಡಿಕೊಡಲಿಕ್ಕಾಗಲ್ಲ, ಆದ್ರೆ ನಿನ್ನಿಂದಲೋ ಎಲ್ಲವೂ ಸಾಧ್ಯ, ನೀನು ನನಗೆ ಸಾಧ್ಯ ಮಾಡಿಕೊಡು. Nothing, absolutely nothing is impossible with you, my God. ನನ್ನ ದೇವರಿಂದ ಖಂಡಿತವಾಗಿಯೂ ಯಾವುದು ಸಹ ಅಸಾಧ್ಯವಲ್ಲ. I want to declare and celebrate, my God is the God of impossibilities, and he will make the things possible that are not possible with any man. ನಾನು ಘೋಷಿಸುತ್ತೇನೆ ಮತ್ತು ನನ್ನ ದೇವರಲ್ಲಿ ನಾನು ಕೊಂಡಾಡುತ್ತೇನೆ, ಯಾವುದೇ ಮನುಷ್ಯನಿಂದ ಅಸಾಧ್ಯವಾದ ಕಾರ್ಯ ನನ್ನ ದೇವರಿಂದ ಸಾಧ್ಯ. However hard it could be, the situation, the circumstances, but I'm not going to look at those. I'm going to look at my God, who is capable, who can do everything what man can never do. ಪರಿಸ್ಥಿತಿ ಸಂದರ್ಭಗಳು ಎಷ್ಟೇ ಕಠಿಣವಾಗಿರಲಿ, ನಾನು ಆ ಪರಿಸ್ಥಿತಿ ಸಂದರ್ಭಗಳನ್ನು ನೋಡಲ್ಲ, ನಾನು ನನ್ನ ದೇವರ ಕಡೆಗೆ ನೋಡ್ತೇನೆ. ಯಾಕಂದ್ರೆ ಯಾವುದೇ ಮನುಷ್ಯರಿಂದಲೂ ಆಗದ ಅಸಾಧ್ಯವಾದ ಕಾರ್ಯವನ್ನ ನನ್ನ ದೇವರು ಸಾಧ್ಯಪಡಿಸುತ್ತಾನೆ. I want to close with this. ನಾನು ಇದರೊಂದಿಗೆ ಮುಗಿಸುತ್ತೇನೆ. My brother, my sister, ನನ್ನ ಸಹೋದರನೇ ಸಹೋದರಿಯೇ, my young people, ನನ್ನ ಯವನಸ್ಥರೇ, dear families of God, ಪ್ರೀತಿಯ ದೇವ ಕುಟುಂಬಗಳೇ, don't give up. ಬಿಟ್ಟು ಕೊಡಬೇಡ್ರಿ, Don't give up. ಬಿಟ್ಟು ಕೊಡಬೇಡ್ರಿ. For your God, nothing is impossible for your God. ನಿಮ್ಮ ದೇವರಿಂದ ಅಸಾಧ್ಯವಾದದ್ದು ಯಾವುದು ಇಲ್ಲ. Nothing is impossible with your God. ನಿಮ್ಮ ದೇವರಿಂದ ಅಸಾಧ್ಯವಾದದ್ದು ಯಾವುದು ಇಲ್ಲ. Don't give up. ಬಿಟ್ಟು ಕೊಡಬೇಡ್ರಿ. Shall we just close our eyes to pray? ನಮ್ಮ ಕಣ್ಣುಗಳನ್ನು ಮುಚ್ಚಿ ನಾವು ಪ್ರಾರ್ಥಿಸೋಣವ? Let's realize that our God
is bigger and greater than all of our problems. ನಾವು ತಿಳುಕೊಳ್ಳೋಣ, ಅರ್ಥ ಮಾಡಿಕೊಳ್ಳೋಣ, ನಮ್ಮ ಎಲ್ಲ ಸಮಸ್ಯೆ ಕಷ್ಟಗಳಿಗಿಂತಲೂ ನಮ್ಮ ದೇವರು ದೊಡ್ಡವನಾಗಿದ್ದಾನೆ. Gracious God, we want to thank you so much for your greatness. ಕೃಪಾಪೂರ್ಣನಾದ ದೇವರೇ, ನಿನ್ನ ಕೃಪೆಗಾಗಿ ನಾವು ನಿನಗೆ ಧನ್ಯವಾದಗಳನ್ನು We ಹೇಳುತ್ತೇವೆ. celebrate you, O God. ದೇವರೇ, ನಾವು ನಿನ್ನನ್ನು ಕೊಂಡಾಡುತ್ತೇವೆ. Nothing is impossible with you. ನಿನ್ನಿಂದ ಅಸಾಧ್ಯವಾದುದು ಯಾವುದೂ ಇಲ್ಲ. Nothing is impossible with you. ನಿನ್ನಿಂದ ಅಸಾಧ್ಯವಾದುದು ಯಾವುದೂ ಇಲ್ಲ. We speak that word that has a life and spirit in my circumstances. ದೇವರೇ, ನಮ್ಮ ಸಂದರ್ಭಗಳ ಮೇಲೆ, ನಮ್ಮ ಪರಿಸ್ಥಿತಿಗಳ ಮೇಲೆ ಜೀವವುಳ್ಳ ನಿನ್ನ ವಾಕ್ಯಗಳನ್ನು ಹೇಳ್ತೇವೆ. Nothing is impossible with my God. ನನ್ನ ದೇವರಿಂದ ಅಸಾಧ್ಯವಾದದ್ದು ಒಂದು ಇಲ್ಲ. Thank you, Lord. ವಂದನೆ ಸ್ವಾಮಿ. Oh, we give you the glory and honor. ಓ, ನಿನಗೆ ಮಹಿಮೆಯನ್ನು ಘನತೆಯನ್ನು ಸಲ್ಲಿಸುತ್ತೇವೆ. In Jesus' name we pray. ಯೇಸುವಿನ ನಾಮದಲ್ಲಿ ನಾವು ಪ್ರಾರ್ಥಿಸುತ್ತೇವೆ. Amen. ಆಮೆನ್. Amen. ಆಮೆನ್. Now it's the time for us to remember the death of our Lord and Savior Jesus Christ. ಈ ಸಮಯ ನಮ್ಮ ಕರ್ತನು ರಕ್ಷಕನೂ ಆದ ಯೇಸು ಕ್ರಿಸ್ತನ ಮರಣವನ್ನು ನೆನಪು ಮಾಡಿಕೊಳ್ಳುವ ಸಮಯ. It's time for us to take part in the communion. You can just take part being at home. ಈ ಸಮಯದಲ್ಲಿ ಕರ್ತನ ಭೋಜನವನ್ನು ತೆಗೆದುಕೊಳ್ಳುವ ಸಮಯ. ನಿಮ್ಮ ಮನೆಯಲ್ಲಿಯೇ ಭೋಜನದಲ್ಲಿ ನೀವು ಪಾಲ್ಗೊಳ್ಳ್ರಿ. You know, the bread and the grape juice, it represents the body which was broken and the blood which was shed on the cross for us. ರೊಟ್ಟಿ ಮತ್ತು ರಸವು ನಮಗೋಸ್ಕರ ಶಿಲುಬೆಯಲ್ಲಿ ಜಜ್ಜಲ್ಪಟ್ಟಂತ ಕ್ರಿಸ್ತನ ಶರೀರಕ್ಕೂ ಸುರಿಸಲ್ಪಟ್ಟ ಕ್ರಿಸ್ತನ ರಕ್ತಕ್ಕೂ ಗುರುತಾಗಿದೆ. So as you have prepared at your homes, you can just prayerfully take part in that. I would like to pray with you. ನಿಮ್ಮ ಮನೆಗಳಲ್ಲಿ ನೀವು ಕರ್ತನ ಭೋಜನಕ್ಕೆ ಸಿದ್ಧರಾಗಿದ್ದೀರಾ. ನಾನು ಪ್ರಾರ್ಥನೆಯನ್ನು ಮಾಡುವಾಗ ನೀವು ಕರ್ತನ ಭೋಜನದಲ್ಲಿ ಪಾಲು ತೆಗೆದುಕೊಳ್ಳಿರಿ. So if the head of the family is available, he can just play a priestly role right now. ಕುಟುಂಬದ ಯಜಮಾನನು ಮನೆಯಲ್ಲಿ ಈಗ ಲಭ್ಯವಾಗಿರುವುದಾದರೆ ಈ ಸಮಯದಲ್ಲಿ ಯಾಜಕನ ಪಾತ್ರವನ್ನ ನಿರ್ವಹಿಸಲಿ. In your given situation, right at your homes, you can just take the elements in your hand. I would like to pray with you. ಈಗ ಮನೆಯಲ್ಲಿ ಇರುವಾಗಲೇ ನೀವು ಕರ್ತನ ಭೋಜನಕ್ಕಾಗಿ ಏನನ್ನ ಇಟ್ಟಿದ್ದೀರೋ ಅದನ್ನ ಕೈಗಳಲ್ಲಿ ತೆಗೆದುಕೊಳ್ಳ್ರಿ. ನಾನು ಪ್ರಾರ್ಥನೆ ಮಾಡ್ತೇನೆ. Father, we want to thank you for your sacrificial love towards us. ಕರ್ತನೆ, ನಮ್ಮ ಮೇಲೆ ತೋರಿದ ನಿನ್ನ ತ್ಯಾಗಪೂರ್ವಕವಾದ ಪ್ರೀತಿಗಾಗಿ ಸ್ತೋತ್ರಪ್ಪ. We want to thank you, God, for Jesus. ದೇವರೇ, ಕ್ರಿಸ್ತನಿಗಾಗಿ ನಾವು ವಂದನೆ ಎಂಬುದಾಗಿ ಹೇಳುತ್ತೇವೆ. And as we take part in this communion, ಈ ಕರ್ತನ ಭೋಜನದಲ್ಲಿ ನಾವು ಪಾಲು ತೆಗೆದುಕೊಳ್ಳುವಾಗ draw us closer. ನಮ್ಮನ್ನ ನಿನ್ನ ಸನ್ನಿಹಕ್ಕೆ ಸೆಳೆದುಕೋ. Cleanse us one more time with your precious blood. ಮತ್ತೊಂದಾವರ್ತಿ ನಿನ್ನ ಅಮೂಲ್ಯವಾದ ರಕ್ತದಿಂದ ನಮ್ಮನ್ನು ಶುದ್ಧೀಕರಿಸು. Let us be worthy before your eyes to take part in it. Cleanse us, O God. ದೇವರೇ, ನಿನ್ನ ಕಣ್ಣ ಮುಂದೆ ಇದರಲ್ಲಿ ಪಾಲ್ಗೊಳ್ಳಲಿಕ್ಕೆ ನಮ್ಮನ್ನು ಯೋಗ್ಯರನ್ನಾಗಿ ಮಾಡು ಮತ್ತು ನಿನ್ನ ರಕ್ತದಿಂದ ತೊಳೆದು ಬಿಡು. In Jesus' name. ಯೇಸುವಿನ ನಾಮದಲ್ಲಿ. ಆಮೆನ್. ಆಮೆನ್. So you may take part in it right now. ನೀವು ಈಗ ಕರ್ತನ ಭೋಜನದಲ್ಲಿ ಪಾಲು ತೆಗೆದುಕೊಳ್ಳ್ರಿ. Let me announce the good news. ಒಂದು ಶುಭ ಸುದ್ದಿಯನ್ನು ನಾನು ನಿಮಗೆ ತಿಳಿಸ್ತೇನೆ. Coming Sunday, we will be having services right here in the church. ಬರುವ ಭಾನುವಾರ ಸಭಾ ಕಟ್ಟಡದಲ್ಲಿ ನಮಗೆ ಭಾನುವಾರದ ಆರಾಧನೆ ಇರುತ್ತೆ. We will be having 3 services. ನಮಗೆ 3 ಆರಾಧನೆಗಳಿರುತ್ತೆ On Sunday. ಭಾನುವಾರ 7 a.m., 9 a.m. and 11 a.m. ಬೆಳಿಗ್ಗೆ 7 ಗಂಟೆಗೆ, 9 ಗಂಟೆಗೆ ಮತ್ತು 11 ಗಂಟೆಗೆ. And you will be informed in our WhatsApp group in what service you are allotted to join. ವಾಟ್ಸಪ್ ಗ್ರೂಪ್ನಲ್ಲಿ ನಾವು ನಿಮಗೆ ತಿಳಿಸಿಕೊಡ್ತೇವೆ ಯಾವ ಆರಾಧನೆಯ ಸಮಯಕ್ಕೆ ನೀವು ಬರಬೇಕು ಎಂಬುದಾಗಿ. So I request you all to cooperate with us so that we will allot the particular batch of people for each service because we need to keep the social distancing and other protocol. ಪ್ರತಿ ಆರಾಧನೆಗೆ ನೇಮಕವಾದ ಜನರು ಬರಲು ನೀವು ನಮ್ಮೊಂದಿಗೆ ಸಹಕರಿಸಿರಿ. ಆ ಸಾಮಾಜಿಕ ಅಂತರವೆಂಬ ಮಾರ್ಗಸೂಚಿಯನ್ನ ಕಾಪಾಡಿಕೊಂಡು ಹೋಗ್ಲಿಕ್ಕೆ. So anybody is unwell, anybody's area is in containment zone,
and people above 65 years and children under 10 years, you all stay at home and join the online service. Others, please come and join. Let's join together and worship God together. ಯಾರಿಗಾದರೂ ಅನಾರೋಗ್ಯ ಇರುವುದಾದ್ರೆ ಅಥವಾ ನಿಮ್ಮ ಮನೆ ಕಂಟೋನ್ಮೆಂಟ್ ಝೋನ್ ಅಲ್ಲಿ ಇರುವುದಾದ್ರೆ ನೀವು ಆರಾಧನೆಗೆ ಬರುವುದು ಒಳ್ಳೆಯದಲ್ಲ. ಆನ್ಲೈನ್ ಆರಾಧನೆಯಲ್ಲಿ ನೀವು ಪಾಲ್ಗೊಳ್ಳ್ರಿ. 60 ವಯಸ್ಸಿಗಿಂತ ಮೇಲ್ಪಟ್ಟವರು, 10 ವರ್ಷಕ್ಕೆ ಒಳಪಟ್ಟ ಮಕ್ಕಳುಗಳು ಸಹ ಬರದೆ ನೀವು ಮನೆಯಲ್ಲೇ ತಂಗಿರ್ರಿ. And also on Friday we will have 3 hours prayer time from 10 a.m. to 1 p.m. fasting and prayer. ಶುಕ್ರವಾರ 3 ತಾಸುಗಳ ಉಪವಾಸ ಪ್ರಾರ್ಥನೆ ಇರುತ್ತೆ, ಬೆಳಿಗ್ಗೆ 10 ರಿಂದ 1 ಗಂಟೆಯ ತನಕ. Let's resume to our ministries and may God guide us and give us the grace so that we would be able to do what God wants us to do. ನಮ್ಮ ಸೇವೆಗಳನ್ನು ನಾವು ಮಾಡೋಣ. ದೇವರ ಕೃಪೆ ಸಹಕಾರ ನಮ್ಮ ಮೇಲಿರಲಿ. ದೇವರು ಏನು ಮಾಡಬೇಕೆಂದು ಕೊಂಡಿದ್ದಾನೋ ಅದನ್ನು ದೇವರು ಮಾಡಲಿ. Right, we are going to close the service with a time of worship. During the time, those who would like to give unto God, you can just take this time to give your offering to God. ಈ ಆರಾಧನೆಯ ಸಮಯವನ್ನ ದೇವರಿಗೆ ಯಾರ್ಯಾರು ಕಾಣಿಕೆಗಳನ್ನು ಕೊಡಬೇಕು ಎಂಬುದಾಗಿ ಬಯಸ್ತೀರೋ ಆ ಕಾಣಿಕೆಗಳನ್ನು ಸಲ್ಲಿಸುವುದರ ಮೂಲಕ ಆರಾಧನೆ ಸಮಯವನ್ನು ಮುಗಿಸೋಣ. ಯೇಸುವೇ ಸ್ತುತಿಸುವೆ ನಿನ್ನನ್ನೇ ಮನಸಾರೆ, ಯೇಸುವೇ ಸ್ತುತಿಸುವೆ ನಿನ್ನನ್ನೇ ಮನಸಾರೆ, ಮನಸಾರೆ 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 ಸ್ತುತಿಸುವೆ ಮನಸಾರೆ, ಮನಸಾರೆ 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 ಆರಾಧಿಸುವೆ ಮನಸಾರೆ. Okay, let's pray now. ಈಗ ನಾವು ಪ್ರಾರ್ಥನೆ ಮಾಡೋಣ. Father God, we just thank you for your enablement, oh God. ತಂದೆಯಾದಂತ ದೇವರೇ, ನಿನ್ನ ಒದಗಿಸುವಿಕೆಗಾಗಿ ಸ್ತೋತ್ರವಪ್ಪ. Thank you for the offering that your children have given to you. Bless your children. ನಿನ್ನ ಮಕ್ಕಳು ಕೊಟ್ಟಂತ ಕಾಣಿಕೆಗಳಿಗಾಗಿ ಸ್ತೋತ್ರ. Thank ನಿನ್ನ you for this. ಮಕ್ಕಳನ್ನು ಆಶೀರ್ವದಿಸು. Thank you for this day. Thank you for this online service. Bless everyone who have taken part in it, Lord. ಈ ದಿನ ಅದಕ್ಕಾಗಿ ಮತ್ತು ಈ ಆರಾಧನೆಗಾಗಿ ಸ್ತೋತ್ರ. ಪಾಲ್ಗೊಂಡಂತ ಒಬ್ಬೊಬ್ಬರನ್ನು ನೀನು ಆಶೀರ್ವದಿಸು. We give you the glory and honor. ನಿನಗೆ ಮಹಿಮೆಯನ್ನು ಘನತೆಯನ್ನು ಸಲ್ಲಿಸುತ್ತೇವೆ. In Jesus' name we pray. ಯೇಸುವಿನ ನಾಮದಲ್ಲಿ ನಾವು ಪ್ರಾರ್ಥಿಸುತ್ತೇವೆ. Amen. ಆಮೆನ್. Amen. ಆಮೆನ್. May the grace of the Lord Jesus Christ, ಕರ್ತನಾದ ಯೇಸು ಕ್ರಿಸ್ತನ ಕೃಪೆಯು, the love of God the Father, ತಂದೆಯಾದ ದೇವರ ಪ್ರೀತಿಯು, the sweet abiding presence of the Holy Spirit ಮಧುರವಾದ ಪವಿತ್ರಾತ್ಮನ ನೆಲೆಗೊಂಡಿರುವ ಪ್ರಸನ್ನತೆಯು be with us now and forevermore. ಈಗಲೂ ಯಾವಾಗಲೂ ಸದಾ ಕಾಲವು ನಮ್ಮೆಲ್ಲರೊಂದಿಗಿರಲಿ. Amen. Amen. ಆಮೆನ್. God bless you all. ದೇವರು ನಿಮ್ಮೆಲ್ಲರನ್ನ ಆಶೀರ್ವದಿಸಲಿ. Love you. Have a great, wonderful week. ನಿಮ್ಮನ್ನ ಪ್ರೀತಿಸ್ತೇವೆ. ಮಹತ್ತರವಾದ ಅದ್ಭುತವಾದ ವಾರ ನಿಮಗಿರಲಿ.